Hello my dear students, how are you all? I hope you all good. So please stay at home and please be safe, okay? And today I am going to discuss about the imperfections in solids and the properties of solids, right? And in our previous class we have discussed about the nearest neighbor distance, and I have solved some of the problems related to crystal density. So in this session I am going to discuss imperfection solids and also the properties of solids, and also I would like to solve some of the important questions related to imperfections and properties of solids. We know that in properties we have three properties, that is electrical properties, magnetic properties and dielectric properties. So ನಿಮ್ಮ syllabus ಅಲ್ಲಿ electrical properties, magnetic properties ಬಗ್ಗೆ ನಿಮಗೆ ತುಂಬ ಐಡಿಯಾ ಇದೆ, ಬಟ್ ಡೈಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಬಗ್ಗೆ ಐಡಿಯಾ ಇಲ್ಲ. ಅದನ್ನು ಡಿಸ್ಕಸ್ ಮಾಡೋಣ, ಓಕೆ? ಹಾಗಾದರೆ ಕ್ಲಾಸಸ್ಗಳಲ್ಲಿ ಅಂದರೆ ಥಿಯರಿ ಕ್ಲಾಸಸ್ಸಲ್ಲಿ ನಾನು ಏನು ಹೇಳಿದ್ದೀನಿ, ಥಿಯರಿ ಕ್ಲಾಸಸ್ ವಿಡಿಯೋದು ಏನಿದೆ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರಾಪರ್ಟೀಸ್ ಬಗ್ಗೆ ಅಂದರೆ ಇಂಪರ್ಫೆಕ್ಷನ್ಸ್ ಬಗ್ಗೆ ನಿಮಗೆ ಐಡಿಯಾ ಇದೆ. ಬಟ್ ಇಲ್ಲಿ ಕೆಲವೊಂದೊಂದು ಫಾಸ್ಟಾಗಿ ಕ್ವಿಕ್ಕಾಗಿ ಬೇಗ ರಿವೈಸ್ ಮಾಡ್ಕೊಂಡು ಹೋಗ್ತೀನಿ, ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ, ಓಕೆ? ನೆಕ್ಸ್ಟ್ ಆಯ್ತು ಪ್ಲೀಸ್. ಸೊ ಇಂಪರ್ಫೆಕ್ಷನ್ಸ್ ಬಂದರೆ ಇಂಪರ್ಫೆಕ್ಷನ್ಸ್ ಮೀನ್ಸ್ ವಾಟ್, ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಓಕೆ? ಇರ್ರೆಗ್ಯುಲರಿಟಿ ಇನ್ ದ ಅರೇಂಜ್ಮೆಂಟ್ ಅಂತ ಹೇಳ್ಬೋದು, ಓಕೆ? ರೆಗ್ಯುಲರ್ ಆರ್ಡರ್ ಇದೆ, ಆದರೆ ಇರ್ರೆಗ್ಯುಲರ್ ಆಗಿರುತ್ತೆ ಆರ್ಡರ್ ಆಫ್ ಅರೇಂಜ್ಮೆಂಟು. ಸೊ ಆ ಇರ್ರೆಗ್ಯುಲರಿಟಿನ ನಾವು ಇಂಪರ್ಫೆಕ್ಷನ್ಸ್ ಅಥವಾ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ದ ಡಿಫೆಕ್ಟ್ಸ್ ಇಸ್ ಡಿವೈಡೆಡ್ ಇಂಟು ತ್ರೀ ಟೈಪ್ಸ್ ಅಂತ. ಸೊ ಫಸ್ಟು ಬೇಸಿಕಲಿ ಟೂ ಟೈಪ್ಸ್ ಆಗಿ ಡಿವೈಡ್ ಆಗುತ್ತೆ, ಪಾಯಿಂಟ್ ಡಿಫೆಕ್ಟ್ ಆ್ಯಂಡ್ ಲೈನ್ ಡಿಫೆಕ್ಟ್ ಅಂತ. ಸೊ ಈಗ ಪಾಯಿಂಟ್ ಡಿಫೆಕ್ಟ್ಸನ್ನು ನಾವು ತ್ರೀ ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ, ಓಕೆ? ಸ್ಲೈಡ್ ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ. ಸೊ ಆಗಲೇ ಕ್ಲಾಸಿಫಿಕೇಶನ್ ಕೊಟ್ಟಿದ್ದೀನಿ ಥಿಯರಿ ಕ್ಲಾಸಲ್ಲಿ, ನಿಮ್ಗೆ ಗೊತ್ತಿರುತ್ತೆ, ಓಕೆ? ಸೊ ಪಾಯಿಂಟ್ ಡಿಫೆಕ್ಟ್ಸನ್ನು ನಾವು ಅಗೇನ್ ತ್ರೀ ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ. ಯಾವುದು ತ್ರೀ ಟೈಪ್ಸು? ಇಂಪ್ಯೂರಿಟಿ ಡಿಫೆಕ್ಟ್, ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ ಆ್ಯಂಡ್ ನಾನ್ ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್. ಹಾಗೆ ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ನ ಅಗೇನ್ ನಾವು ಶಾರ್ಟ್ ಕಿ ಡಿಫೆಕ್ಟ್, ಫ್ರೆಂಕಲ್, ವೇಕೆನ್ಸಿ ಆ್ಯಂಡ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಡಿವೈಡ್ ಮಾಡ್ತೀವಿ. ಆ್ಯಂಡ್ ಅಗೇನ್ ನಾನ್ ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ನ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಆ್ಯಂಡ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಂತ ಡಿವೈಡ್ ಮಾಡ್ತೀವಿ. ಗೊತ್ತಿದೆ ಅನಿಸುತ್ತೆ ಇವೆಲ್ಲ ಕೂಡ. ಈಗ ನಾವು ಸ್ಟೈಕೋಮೆಟ್ರಿಕ್ ಮತ್ತು ನಾನ್ ಸ್ಟೈಕೋಮೆಟ್ರಿಕ್ ಇಂಪ್ಯೂರಿಟಿ ಡಿಫೆಕ್ಟ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡ್ಕೊಬೋಣ. ಅದ್ರ ಮೇಲೆ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡೋಣ, ಓಕೆ? ಹಾಗಾದರೆ ಫಸ್ಟ್ ಟೈಪ್ ಯಾವುದು? ಫಸ್ಟ್ ಟೈಪ್ ನಾವು ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ವಾಟ್ ಆರ್ ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್? ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ ಅಂದರೆ ಡಸ್ ನಾಟ್ ಡಿಸ್ಟರ್ಬ್ ದ ಸ್ಟೈಕೋಮೆಟ್ರಿ ಆಫ್ ಸಾಲಿಡ್, ಓಕೆ? ಏನು ರೇಷಿಯೋ ಇರುತ್ತೋ ಕ್ಯಾಟೈನ್ ಆನೈನ್ ರೇಷಿಯೋ, ಆ ರೇಷಿಯೋ ಹಾಗಿರುತ್ತೆ, ಡಿಸ್ಟರ್ಬ್ ಆಗಲ್ಲ. ಈ ಡಿಫೆಕ್ಟ್ಸಿಂದ ಆ ರೇಷಿಯೋ ಇರುತ್ತೆ, ಆ ರೇಷಿಯೋ ಡಿಫೆಕ್ಟ್ ಇದು ಡಿಸ್ಟರ್ಬ್ ಆಗಲ್ಲ, ಅದನ್ನು ನಾವು ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಓಕೆ? ದ ಡಿಫೆಕ್ಟ್ಸ್ ಡಸ್ ನಾಟ್ ಡಿಸ್ಟರ್ಬ್ ದ ಸ್ಟೈಕೋಮೆಟ್ರಿ ಆಫ್ ಅ ಕ್ರಿಸ್ಟಲ್, ಇದನ್ನು ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಹೇಳ್ಬೋದು, ಓಕೆ? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಹಾಗಾದರೆ ವಾಟ್ ಆರ್ ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಗೊತ್ತಾಯಿತು. ಆ್ಯಂಡ್ ವಾಟ್ ಆರ್ ಟೈಪ್ಸ್ ದಟ್ ಇಸ್ ಕಮ್ಸ್ ಅಂಡರ್ ಸ್ಟೈಕೋಮೆಟ್ರಿಕ್ ಡಿಫೆಕ್ಟ್ಸ್ ಅಂದರೆ ಫಸ್ಟ್ ವಿ ಹ್ಯಾವ್ ವೇಕೆನ್ಸಿ ಆ್ಯಂಡ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ಸ್, ಓಕೆ? ವೇಕೆನ್ಸಿ ಮತ್ತು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ಸ್ ಅಂದ್ರೆ ಏನು? ವೇಕೆನ್ಸಿ ಅಂತ ನೇಮಲ್ಲಿದೆ, ಓಕೆ? ಜಾಬ್ ವೇಕೆನ್ಸಿ ಅಂತ ಹೇಳ್ತಾರೆ. ಸೊ ಒಂದು ಜಾಬ್ಗೆ ಒಂದು ವೇಕೆನ್ಸಿ ಇದೆ, ಪ್ಲೇಸಸ್ ಇದೆ, ಓಕೆ? ಅದನ್ನು ನಾವು ವೇಕೆನ್ಸಿ ಅಂತ ಹೇಳ್ಬೋದು. ಸೊ ಒಂದು ನೀವು ಕ್ಲಾಸಲ್ಲಿ ರೂಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಕೂತಿದ್ದಾಗ ಒಂದು ಬೆಂಚ್ ಒಬ್ಬ ಸ್ಟೂಡೆಂಟ್ ಆಬ್ಸೆಂಟ್ ಇದ್ದಾನೆ ಅಂದರೆ ದಟ್ ಇಸ್ ವೇಕೆನ್ಸಿ, ದಟ್ ಕ್ರಿಯೇಟ್ಸ್ ಎ ವೇಕೆನ್ಸಿ ಅಂತ ಹೇಳ್ಬೋದು. ಹಾಗಾದರೆ ಒಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿ, ಈಗ ಇಮೇಜ್ ಪ್ಲೀಸ್, ಓಕೆ? ಹಿಯರ್ ದೀಸ್ ಆರ್ ದ ವೇಕೆನ್ಸಿ ಡಿಫೆಕ್ಟ್ಸ್. ನೋಡಿ ಈ ಒಂದು ಇದೆಲ್ಲ ಲ್ಯಾಟಿಸ್ ಪಾಯಿಂಟ್ಸ್, ಗೊತ್ತಿದೆ ಅನ್ಸುತ್ತೆ, ಇವೆಲ್ಲ ಲ್ಯಾಟಿಸ್ ಪಾಯಿಂಟ್ಸ್. ದೇರ್ ಆರ್ ಟೂ ಲ್ಯಾಟಿಸ್ ಪಾಯಿಂಟ್ಸ್ ಏನಿದೆ, ದಟ್ ರಿಮೈನ್ಸ್ ಆಸ್ ಅ ವೇಕೆಂಟ್ ಸೈಟಾಗಿ ಇದೆ. ಆದರೆ ಇಷ್ಟು ಲ್ಯಾಟಿಸ್ ಸೈಡ್ಸ್ ಇದೆ, ಓಕೆ? ಇಷ್ಟು ಲ್ಯಾಟಿಸ್ ಸೈಡ್ಸು ಕೂಡ ವೇಕೆಂಟ್ ಆಗಿದೆ. ಸೊ ಇದನ್ನು ನಾವು ವೇಕೆನ್ಸಿ ಡಿಫೆಕ್ಟ್ ಅಂತ ಹೇಳ್ತೀವಿ, ಓಕೆ? ನೆಕ್ಸ್ಟ್ ಡಿಫೆಕ್ಟ್ ಯಾವುದಿದೆ? ನೆಕ್ಸ್ಟ್ ಡಿಫೆಕ್ಟು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಇದೆ. ಇಂಟರ್ಸ್ಟಿಷಿಯಲ್ ಅಂತಂದರೆ ಈಗ ವೇಕೆನ್ಸಿ ಡಿಫೆಕ್ಟ್ ಅಂದರೆ ಗೊತ್ತಾಯಿತು. ಈಗ ಕ್ಲಾಸ್ ರೂಮ್ಸಲ್ಲ ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದಾಗ ಇಬ್ಬರು ಸ್ಟೂಡೆಂಟ್ಸ್ ಏನಾದರೂ ಒಂದು ಪ್ಲೇಸಿಂದ ವೇಕೆಂಟ್ ಇದ್ದರೆ, ಆಬ್ಸೆಂಟ್ ಇದ್ದರೆ, ಆ ಪ್ಲೇಸ್ ವೇಕೆಂಟ್ ಆಗಿರುತ್ತೆ, ದಟ್ ಇಸ್ ವೇಕೆನ್ಸಿ ಡಿಫೆಕ್ಟ್. ಅದೇ ಅಂದರೆ ಕ್ಲಾಸ್ ರೂಮ್ ಎಂಟೈರ್ ಕ್ಲಾಸ್ ರೂಮಿಂದ ಹೊರಡೆ ಹೋದರೆ ಅದು ವೇಕೆನ್ಸಿ ಅಂತ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಬಟ್ ಇಲ್ಲೇನಪ್ಪ ಅಂತಂದರೆ ಇಂಟರ್ಸ್ಟಿಷಿಯಲ್ ಅಂತಂದರೆ ಅದೇ ಸ್ಟೂಡೆಂಟ್ಸ್ ಏನಾದರೂ ಬೆಂಚಲ್ಲಿರೋ ಪೊಸಿಷನಿಂದ ಬೇರೆ ಅಂದರೆ ಕಾರಿಡಾರಲ್ಲಿ ಕೂತ್ಕೋಬೋದು, ಇಲ್ಲಾಂದರೆ ಸ್ಪೇಸ್ ಇದೆಲ್ಲ ಬೆಂಚ್ ಮಧ್ಯೆ ಸ್ಪೇಸಸ್ ಇರುತ್ತಲ್ಲ, ಆ ಸ್ಪೇಸಸಲ್ಲಿ ಕೂತ್ಕೊಂಡ್ರೆ ಅದು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಹೇಳ್ತೀವಿ ಅದನ್ನು. ಸೊ ಅಲ್ಲಿ ಕೂತ್ಕೊಂಡ್ರೆ ಅದೇನು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಆಗುತ್ತೆ, ರೈಟ್? ಗೊತ್ತಾಯ್ತು ಹೇಗೆ ಅಂತ? ಸೊ ವೇಕೆನ್ಸಿ ಅಂದರೆ ವೇಕೆಂಟ್ ಅಂತ ಇದೆ. ಸೊ ಇಂಟರ್ಸ್ಟಿಷಿಯಲ್ ಅಂದರೆ ಇನ್ ಬಿಟ್ವೀನ್ ದ ಲ್ಯಾಟಿಸ್ ಸೈಡಲ್ ಸ್ಪೇಸ್ ಏನಿದೆ ಅಲ್ಲಿ ಪಾಯಿಂಟ್ಗಳು ಅಂದರೆ ಅದು ಅಯಾನ್ಸ್ಗಳಾಗಿರ್ಬೋದು, ಆಟಮ್ಸ್, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅದು ಅಲ್ಲಿ ಲೊಕೇಟ್ ಆಗುತ್ತೆ, ಅದನ್ನು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ವೇಕೆನ್ಸಿ ಅಂಡ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಆ್ಯಂಡ್ ದಿಸ್ ಡಿಫೆಕ್ಟ್ ಎಕ್ಸಿಬಿಟೆಡ್ ಬೈ ನಾನ್ ಅಯಾನಿಕ್ ಸಾಲಿಡ್ಸ್, ಓಕೆ? ನಾನ್ ಅಯಾನಿಕ್ ಸಾಲಿಡ್ಸಿಂದ ಮಾತ್ರ ಎಕ್ಸಿಬಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಯೋಡಿನ್ ಅಂತ ಆಗಿರ್ಬೋದು, ನ್ಯಾಫ್ಥಲಿನ್, ಬೆಂಜೋಯಿಕ್ ಆ್ಯಸಿಡ್. ಸೊ ಇಂಥ ನಾನ್ ಪೋಲಾರ್ ಸಾಲಿಡ್ಸ್ ಅಥವಾ ನಾನ್ ಅಯಾನಿಕ್ ಸಾಲಿಡ್ಸ್ ಮೇಲೆ ಮಾತ್ರ ಇಂಥ ಡಿಫೆಕ್ಟ್ಸ್ ಅರೈಸ್ ಆಗುತ್ತೆ, ಓಕೆ? ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಯಾವುದು? ಶಾರ್ಟ್ ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ನೆಕ್ಸ್ಟ್ ಟೈಪ್ ಯಾವುದಿದೆ? ಶಾರ್ಟ್ ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ವೆರಿ ಇಂಪಾರ್ಟೆಂಟ್ ಒನ್, ತುಂಬ ಇಂಪಾರ್ಟೆಂಟ್. ನಿಮ್ಮ ಥಿಯರಿ ಎಕ್ಸಾಮ್ಗೂ ಕೂಡ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಸೊ ಕ್ವಿಕ್ಕಾಗಿ ಬೇಗ ರಿವೈಸ್ ಮಾಡೋಣ. ಸೊ ಒಂದು ಇಮೇಜ್, ಓಕೆ? ನೋಡಿ ಈಗ ಈ ಇಮೇಜಲ್ಲಿ ಈ ಒಂದು ಸ್ಲೈಡಲ್ಲಿ ನೋಡಿ, ಶಾರ್ಟ್ ಕಿ ಡಿಫೆಕ್ಟ್ ಅಂದರೆ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ ಆ್ಯಂಡ್ ಆನಯನ್ ಅಂತ ಹೇಳ್ಬೋದು, ಓಕೆ? ಇಲ್ಲಿ ಒಂದು ಕ್ಯಾಟಯನು ಒಂದು ಆನಯನ್ ಮಿಸ್ ಆಗಿದೆ, ಓಕೆ? ಅದನ್ನು ನಾವು ಶಾರ್ಟ್ ಕಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್
ಕ್ಯಾಟಯಾನ್ ಆ್ಯಂಡ್ ಆನಯಾನ್. ಒಂದು ಕ್ಯಾಟಯಾನ್ ಒಂದು ಆನಯಾನ್ ಅಥವಾ ಎರಡು ಕ್ಯಾಟಯಾನ್ಸು ಎರಡು ಆನಯಾನ್ಸ್ ಅಂತ ಮಿಸ್ ಆಗಬೇಕು, ಅಂದರೆ ಈಕ್ವಲ್ ನಂಬರ್ ಆಫ್ ಅಯಾನ್ಸು ಮಿಸ್ ಆಗುತ್ತೆ ಲ್ಯಾಟಿಸ್ ಸೈಡ್ಸಿಂದ. ಆಗ ಅದನ್ನು ನಾವು ಶಾರ್ಟ್ ಕಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಶಾರ್ಟ್ ಕಿ ಡಿಫೆಕ್ಟ್? ವೆರಿ ಇಂಪಾರ್ಟೆಂಟ್. ಶಾರ್ಟ್ ಕಿ ಡಿಫೆಕ್ಟ್ಗೆ ಕಂಡೀಷನ್ಸ್ ಏನು ಅಂತಂದರೆ ಹೈ ಕೋಆರ್ಡಿನೇಷನ್ ನಂಬರ್ ಇರಬೇಕು. ಹೈ ಕೋಆರ್ಡಿನೇಷನ್ ನಂಬರ್ ಇರುವಂಥ ಕಾಂಪೌಂಡ್ಸಲ್ಲಿ ಈ ಡಿಫೆಕ್ಟ್ಸ್ ಅರೈಸ್ ಆಗುತ್ತೆ. ಹೈ ಕೋಆರ್ಡಿನೇಷನ್ ನಂಬರ್ ಇರೋ ಕಾಂಪೌಂಡ್ಸ್ ಯಾವುದು? ಸೋಡಿಯಂ ಕ್ಲೋರೈಡ್, ಓಕೆ, ಕೋಆರ್ಡಿನೇಷನ್ ನಂಬರ್ 6, ಸೀಸಿಯಂ ಕ್ಲೋರೈಡ್, ಕೋಆರ್ಡಿನೇಷನ್ ನಂಬರ್ 8 ಆ್ಯಂಡ್ KCl, ಕೋಆರ್ಡಿನೇಷನ್ ನಂಬರ್ 6, ಓಕೆ. ಕೋಆರ್ಡಿನೇಷನ್ ನಂಬರ್ 6, 8 ಅಂತ ಇರೋ ಒಂದು ಕಾಂಪೌಂಡ್ಸ್ಗಳಲ್ಲಿ NaCl, KCl, ಓಕೆ, AgBr ತೊಗೋಬೋದು ಆ್ಯಂಡ್ ಸೀಸಿಯಂ ಕ್ಲೋರೈಡ್ CaCl ತೊಗೋಬೋದು. ಇದೆಲ್ಲ ಡಿಫೆಕ್ಟ್ಸು ಕೂಡ ಈ ಡಿಫೆಕ್ಟ್ಸು ಅಂಥ ಕಾಂಪೌಂಡ್ಸ್ ಎಲ್ಲ ಅರೈಸ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಕಂಡೀಷನ್, ಹೈ ಕೋಆರ್ಡಿನೇಷನ್ ನಂಬರ್ ಇರಬೇಕು ಅಂತ. ಅರ್ಥ ಆಯ್ತಲ್ಲ ಏನಂತ? ಆ್ಯಂಡ್ ಆಲ್ಸೋ ಸೈಜ್ ಏನಿರುತ್ತೆ, ಸೈಜ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಇರುತ್ತೆ. ಓಕೆ, ಡಿಫ್ರೆನ್ಸ್ ಇನ್ ಸೈಜ್ ಏನಿರುತ್ತೆ, ಸೈಜು ಡಿಫ್ರೆನ್ಸು ತುಂಬ ಸಿಮಿಲರ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಟಯಾನ್ Na+Cl- ಏನಿರುತ್ತೆ, ಸೈಜ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಹಾಗಾಗಿ ಅದೊಂದು ಎರಡು ಕೂಡ ಕಂಡೀಷನ್ಸ್ ಅಂತ ಹೇಳ್ಬೋದು. ಓಕೆ, ಒಂದು ಹೈ ಕೋಆರ್ಡಿನೇಷನ್ ನಂಬರ್ ಆ್ಯಂಡ್ ಸಿಮಿಲರ್ ಸೈಜ್, ಇದನ್ನು ಕೋಆರ್ಡಿನೇಷನ್ ಇದು ಕಂಡೀಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಏನು ಅಂತ? ಹಾಗಾದ್ರೆ ನೆಕ್ಸ್ಟ್ ಈಗ ಕಾನ್ಸಿಕ್ವೆನ್ಸು, ಈ ಡಿಫೆಕ್ಟ್ಸಿಂದ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ? ಡೆನ್ಸಿಟಿ ಏನಾಗುತ್ತೆ? ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಈ ಥರ ಲ್ಯಾಟಿಸೈಡ್ಸಿಂದ ಅಯಾನ್ಸ್ಗಳು ಮಿಸ್ ಆದರೆ ಡೆನ್ಸಿಟಿ ಏನಾಗುತ್ತೆ? ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಹಾಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ ಒಂದು ಕಾನ್ಸಿಕ್ವೆನ್ಸ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಕೂಡ ಒಂದು ಕಾನ್ಸಿಕ್ವೆನ್ಸ್. ಯಾಕೆ ಅಂತಂದರೆ ಇಲ್ಲಿ ಹೋಲ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಹೋಲ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್, ಇವು ಕೂಡ ಚಾರ್ಜ್ ಕ್ಯಾರಿಯರ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಶಾರ್ಟ್ ಕಿ ಡಿಫೆಕ್ಟ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಹಾಕಿ, ನೆಕ್ಸ್ಟ್ ಇಮೇಜ್ ಪ್ಲೀಸ್. ಓಕೆ, ದಿಸ್ ಇಸ್ ಅಬೌಟ್ ಫ್ರೆಂಕಲ್ ಡಿಫೆಕ್ಟ್. ಫ್ರೆಂಕಲ್ ಡಿಫೆಕ್ಟ್ ಅಂತಂದ್ರೆ ಇಲ್ಲಿ ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತ ಕರಿತೀವಿ. ಯಾಕೆ ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತ ಹೇಳ್ತೀವಿ ಅಂದರೆ, ನೋಡಿ ಇಲ್ಲಿ ಒಂದು ಕ್ಯಾಟಯಾನ್ ಇದೆ, ಆ ಕ್ಯಾಟಯಾನ್ ಒಂದು ಲ್ಯಾಟಿಸ್ ಸೈಡಿಂದ ಡಿಸ್ಲೊಕೇಟ್ ಆಗಿದೆ ಇಂಟರ್ಸ್ಟಿಷಿಯಲ್ ಸೈಡ್ಗೆ. ಓಕೆ, ಡಿಸ್ಲೊಕೇಶನ್ ಆಫ್ ಒಂದು ಕ್ಯಾಟಯಾನ್ ಟು ದ ಇಂಟರ್ಸ್ಟಿಷಿಯಲ್ ಸೈಡ್ ಫ್ರಮ್ ಎ ಲ್ಯಾಟಿಸ್ ಸೈಡ್. ಲ್ಯಾಟಿಸ್ ಸೈಡಿಂದ ಇಂಟರ್ಸ್ಟಿಷಿಯಲ್ ಸೈಡ್ಗೆ ಡಿಸ್ಲೊಕೇಟ್ ಆಗಿದೆ. ಹಾಗಾಗಿ ಇದನ್ನು ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತಲೂ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಫ್ರೆಂಕಲ್ ಡಿಫೆಕ್ಟ್. ವಾಟ್ ಆರ್ ದ ಕಂಡೀಷನ್ಸ್? ಕಂಡೀಷನ್ ಆಗಿರಬೇಕು ಅಂದರೆ ಲೋ ಕೋಆರ್ಡಿನೇಷನ್ ನಂಬರ್ ಇರಬೇಕು. ಅಲ್ಲಿ ಹೈ ಕೋಆರ್ಡಿನೇಷನ್ ನಂಬರ್ ಹೇಳಿದ್ವಿ. ಲೋ ಕೋಆರ್ಡಿನೇಷನ್ ನಂಬರ್ ಇರೋ ಕಾಂಪೌಂಡ್ಸಲ್ಲಿ ಇಂಥ ಡಿಫೆಕ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ AgI, ಸಿಲ್ವರ್ ಅಯೋಡೈಡ್, ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್ ಆಲ್ಸೋ, ಆ್ಯಂಡ್ ಜಿಂಕ್ ಸಲ್ಫೈಡ್. ಜಿಂಕ್ ಸಲ್ಫೈಡ್ ಕೋಆರ್ಡಿನೇಷನ್ ನಂಬರ್ ಎಷ್ಟು? ಕೋಆರ್ಡಿನೇಷನ್ ನಂಬರ್ ಇಸ್ 4. ಜಿಂಕ್ ಸಲ್ಫೈಡ್ ಅಂತ ಗೊತ್ತಿದೆ. AgClದು ಕೋಆರ್ಡಿನೇಷನ್ ನಂಬರ್ 4. ಹಾಗಾಗಿ ಲೋ ಕೋಆರ್ಡಿನೇಷನ್ ನಂಬರ್ ಇರೋ ಕಾಂಪೌಂಡ್ಸ್ಗಳಲ್ಲಿ ಈ ಒಂದು ಡಿಫೆಕ್ಟ್ ಅರೈಸ್ ಆಗುತ್ತೆ. ಜಿಂಕ್ ಸಲ್ಫೈಡ್ ಅಂತ ತಗೊಂಡ್ರೆ Zn2+ S2- ಅಂತ ಇರುತ್ತೆ. Zn2+ ಇಸ್ ಕ್ವೈಟ್ ಸ್ಮಾಲ್ ಇನ್ ಸೈಜ್. ಓಕೆ, ಹಾಗಾಗಿ ಅಂಥ ಕಾಂಪೌಂಡ್ಸಲ್ಲಿ ಈ ಡಿಫೆಕ್ಟ್ ಅರೈಸ್ ಆಗುತ್ತೆ, ಫ್ರೆಂಕಲ್ ಡಿಫೆಕ್ಟ್. ಇದು ಕಂಡೀಷನ್ಸ್ ಆಯಿತು. ಕಾನ್ಸಿಕ್ವೆನ್ಸಸ್ ಏನು ಹೇಳ್ತೀರಿ? ಕಾನ್ಸಿಕ್ವೆನ್ಸಸ್ ಇಲ್ಲಿ ಡೆನ್ಸಿಟಿ ಇಟ್ ರಿಮೈನ್ಸ್ ಸೇಮ್. ಯಾಕೆ? ಇಲ್ಲಿ ಡಿಸ್ಲೊಕೇಟ್ ಆಗಿದೆ. ಕಂಪ್ಲೀಟ್ ಲ್ಯಾಟಿಸ್ ಸೈಡಿಂದ ಬಿಟ್ಟು ಕ್ರಿಸ್ಟಲಿಂದ ಹೊರಗೆ ಹೋಗಿಲ್ಲ. ಒಂದು ಪ್ಲೇಸಿಂದ ಲ್ಯಾಟಿಸ್ ಸೈಡಿಂದ ಇಂಡಸ್ಟ್ರಿಯಲ್ಗೆ ಡಿಸ್ಲೊಕೇಟ್ ಆಗಿದೆ. ಹಾಗಾಗಿ ಡೆನ್ಸಿಟಿ ಏನು ಕೂಡ ಚೇಂಜ್ ಆಗಲ್ಲ, ಡೆನ್ಸಿಟಿ ಹಾಗೆ ಇರುತ್ತೆ, ಸೇಮ್ ಇರುತ್ತೆ. ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಹೋಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಅರ್ಥ ಆಗಿದೆ ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ಶಾರ್ಟ್ ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್ ಆ್ಯಂಡ್ ಕಂಪ್ಲೀಟ್ಲಿ ಅಬೌಟ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್. ಇದು ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಆಯಿತು. ನೆಕ್ಸ್ಟ್ ಹಾಗಾದ್ರೆ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತಂದ್ರೇನು? ಅಲ್ಲಿ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂದರೆ ಸ್ಟೈಕ್ಯೋಮೆಟ್ರಿ ಡಿಸ್ಟರ್ಬ್ ಆಗುತ್ತೆ. ಒಂದು ಆ್ಯಕ್ಚುಯಲ್ ಫಾರ್ಮುಲಾ ಏನಿದೆ ಅದು ಕಂಪೇರ್ ಮಾಡಿದ್ರೆ ಡಿಫೆಕ್ಟ್ಸ್ ಇರೋ ಫಾರ್ಮುಲಾ ರೇಷಿಯೋ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಇಟ್ ಡಿಸ್ಟರ್ಬ್ಸ್ ದ ಸ್ಟೈಕ್ಯೋಮೆಟ್ರಿ ಆಫ್ ಅ ಕಾಂಪೌಂಡ್. ಒಂದು ಕಾಂಪೌಂಡ್ ಅಂತ ತಗೊಂಡ್ರೆ ಸ್ಟೈಕ್ಯೋಮೆಟ್ರಿ ಡಿಸ್ಟರ್ಬ್ ಇರುತ್ತೆ, ಡಿಸ್ಟರ್ಬ್ ಮಾಡುತ್ತೆ ಇಂಥ ಡಿಫೆಕ್ಟ್ಸು ಅಂತ ಹೇಳಿದ್ರೆ ಅದನ್ನು ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಹೇಳ್ಬೋದು. ಅದ್ರಲ್ಲಿ ಬರೋ ಎರಡು ಟೈಪ್ಸ್ ಯಾವುದು? ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ ಇದೆ, ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಂತ ಇದೆ. ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತಂದರೆ ಮೆಟಲ್ ಎಕ್ಸಸ್ ಅಂತ ಇದೆ, ಅಂದರೆ ಆನಯೋನಿಕ್ ವೇಕೆನ್ಸಿ ಡಿಫೆಕ್ಟ್. ಓಕೆ, ಆನಯೋನಿಕ್ ವೇಕೆನ್ಸಿ ಒಂದು ಸ್ಲೈಡ್ ಒಂದು ಇಮೇಜ್ ಹಾಕಿ ಪ್ಲೀಸ್. ಇಮೇಜ್ ಪ್ಲೀಸ್. ಓಕೆ, ಇಲ್ಲಿ ನೋಡಿ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಆನಯೋನಿಕ್ ವೇಕೆನ್ಸಿ. ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಆನಯಾನ್ ಏನಿದೆ ಲ್ಯಾಟಿಸ್ ಸೆಟ್ಟಿಂದ ಹೊರಡೆ ಹೋಗಿದೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ನ ಒಂದು ಸೋಡಿಯಂ ವೇಪರ್ಸಲ್ಲಿ ಹೀಟ್ ಮಾಡ್ತಾ ಇದ್ದಾಗ ಸೋಡಿಯಂ ವೇಪರ್ಸ್ ಎಲ್ಲ ಸರ್ಫೇಸಲ್ಲಿ ಸೋಡಿಯಂ ಕ್ಲೋರೈಡ್ ಸರ್ಫೇಸಲ್ಲೆಲ್ಲ ಅಬ್ಸರ್ವ್ ಆಗ್ತಾ ಇರುತ್ತೆ. ಆಗ ಈ ಕ್ಲೋರೈಡ್ ಏನಾಗುತ್ತೆ? ಕ್ಲೋರೈಡ್ ಅಂತ ಇರೋದು ಈ ಕ್ಲೋರೈಡನ್ನು ಲ್ಯಾಟಿಸ್ ಸೆಟ್ಟಿಂದ ಬಿಟ್ಟು ಸರ್ಫೇಸಲ್ಲಿ ಸೋಡಿಯಂ ಅಯಾನ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ ಸೋಡಿಯಂ ಅಯಾನ್ ಏನು ಎಲೆಕ್ಟ್ರಾನ್ ರಿಲೀಸ್ ಮಾಡುತ್ತೆ, ಆ ಎಲೆಕ್ಟ್ರಾನು ಆನಯಾನಿಕ್ ಸೈಡ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ವಾಟ್ ಎಫ್ ಸೆಂಟರ್. ಓಕೆ, ನೆಕ್ಸ್ಟ್ ಇಮೇಜ್ ಪ್ಲೀಸ್. ಓಕೆ, ಇಲ್ಲಿ ನೋಡಿ ಎಫ್ ಸೆಂಟರ್ ಅಂತ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಎಫ್ ಸೆಂಟರ್ ಅಂತ ಇದೆ ನೋಡಿ, ಎಲ್ಲ ಕಲರ್ ಸೆಂಟರ್ ಥರ ಕೊಟ್ಟಿದ್ದೀನಿ. ಎಲೆಕ್ಟ್ರಾನ್ ಇದೆ, ಸೋಡಿಯಂ ಅಯಾನ್ ಇದೆ, Cl- ಅಯಾನ್ ಇದೆ. ಸೋಡಿಯಂನಿಂದ ಏನು ಸೋಡಿಯಂ ವೇಪರ್ಸಲ್ಲಿ, ಓಕೆ, ಸೋಡಿಯಂ ಕ್ಲೋರೈಡ್ ಒಂದು ಸಾಲ್ಟ್ನ ಸೋಡಿಯಂ ವೇಪರ್ಸಲ್ಲಿ ಹೀಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ? ಕ್ಲೋರೈಡ್ ಏನು ಲ್ಯಾಟ್ ಸೈಡ್ನ ಬಿಟ್ಟು ಹೋಗುತ್ತೆ. ಆ ಸೋಡಿಯಂ ಜೊತೆ, ಓಕೆ, ಸರ್ಫೇಸಲ್ಲಿರೋ ಸೋಡಿಯಂ ವೇಪರಲ್ಲಿರೋ ಸೋಡಿಯಂ ಅಯಾನ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ ಸೋಡಿಯಂ ಅಯಾನ್ ಫಾರ್ಮ್ ಆದಾಗ ಒಂದು ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಆ ಎಲೆಕ್ಟ್ರಾನು ಆನಯೋನಿಕ್ ವೇಕೆನ್ಸಿನ ಕವರ್ ಮಾಡುತ್ತೆ. ಹಾಗಾಗಿ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಆನಯೋನಿಕ್ ವೇಕೆನ್ಸಿ. ಎಕ್ಸಸ್ ಆಯಿತು, ಯಾಕಂದರೆ ಎಲೆಕ್ಟ್ರಾನ್ ಮುಂದೆ ಆಕ್ಯುಪೈ ಆಗಿದೆ. ಅರ್ಥ ಆಯ್ತಾ? ಸೊ ಹೀಗಿದ್ದಾಗ ಇಲ್ಲಿ ಒಂದು ಎಫ್ ಸೆಂಟರ್ ಅಂತ ಕರಿತೀವಿ. ಎಫ್ ಸೆಂಟರ್ ಅಂದರೆ ಇದು ಕಲರ್ ಎಕ್ಸಿಬಿಟ್ ಮಾಡುತ್ತೆ. ಸೊ ಸೋಡಿಯಂ ಕ್ಲೋರೈಡ್ ಹಾಗಾಗಿ ಯೆಲ್ಲೋ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಸೇಮ್ ಅದೇ ರೀತಿ ಲಿಥಿಯಂ ಕ್ಲೋರೈಡ್ ತೊಗೊಂಡ್ರೆ ಪಿಂಕ್ ಕಲರ್ ಅಂತ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ ಇದೇ ರೀತಿ KCl ತೊಗೊಂಡ್ರೆ ವೈಲೆಟ್ ಕಲರ್ ಎಕ್ಸಿಬಿಟ್ ಆಗುತ್ತೆ. ಹಾಗಾಗಿ ಡ್ಯೂ ಟು ದ ಎಫ್ ಸೆಂಟರ್ ದಿ ಎಕ್ಸಿಬಿಟ್ ಕಲರ್ಸ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಒನ್. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಆಯಿತು,
ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯನ್. ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯನ್ ಅಂದರೆ ನೋಡಿ ಇಲ್ಲೇ ಒಂದು ಕ್ಯಾಟಯನ್ ಆಕ್ಯುಪೈ ಮಾಡೋದು, ಒಂದು ಡಿಸ್ಲೋಕೇಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಎಕ್ಸಸ್ ಅಂತಂದರೆ ಒಂದು ಮೆಟಲ್ ಆ್ಯಂಡ್ ಪಾಸಿಟಿವ್ ಆಗಿದೆ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ. ಆ ಮೆಟಲ್ಲು ಇಲ್ಲಿ ಪಾಸಿಟಿವ್ ಆ್ಯಂಡ್ ಇಂಟರ್ಸ್ಟಿಷಿಯಲ್ ಸೈಟ್ ಇದೆ ಅಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿನ ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ಎಲೆಕ್ಟ್ರಾನು ಆಕ್ಯುಪೈ ಆಗುತ್ತೆ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ. ಅರ್ಥ ಆಯ್ತಾ? ಇಲ್ಲೂ ಕೂಡ ಎಫ್ ಸೆಂಟರ್ ಅಂತ ಹೇಳ್ಬೋದು, ಅಂದರೆ ಇಲ್ಲೂ ಕೂಡ ಕಲರ್ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಜಿಂಕ್ ಆಕ್ಸೈಡ್ನ ತಗೊಳ್ಳಿ, Zn2+ ಅಂತ ಆಗುತ್ತೆ. ಓಕೆ, ಅಲ್ಲಿ Zn2+ 2 ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು, 2 ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ Zn2+ ಅಂತ ಇದ್ದಾಗ. ಸೊ ಈ ಕಾರಣಕ್ಕೆ ಇಂಟರ್ಸ್ಟಿಷಿಯಲ್, ಇಲ್ಲೂ ಕೂಡ ಮೆಟಲ್ ಎಕ್ಸಸ್ ಅಂದರೆ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಒಂದು ಮೆಟಲ್ ಇದೆ, ಮೆಟಲ್ ಅಯಾನ್ ಇದೆ, ಅದನ್ನು ನ್ಯೂಟ್ರಲಿಟಿನ ಬ್ಯಾಲೆನ್ಸ್ ಮಾಡೋಕ್ಕೆ ಎಲೆಕ್ಟ್ರಾನು ಇನ್ನೊಂದು ಇಂಟರ್ಸ್ಟಿಷಿಯಲ್ ಸೈಟ್ನ ಆಕ್ಯುಪೈ ಮಾಡ್ಕೊಂಡಿದೆ. ರೈಟ್, ಗೊತ್ತಾಯ್ತೇನು ಅಂತ? ದಿಸ್ ಇಸ್ ಅಬೌಟ್ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯನ್. ಆ್ಯಂಡ್ ಲಾಸ್ಟ್ ಒನ್ ವಿ ಹ್ಯಾವ್ metal deficiency defect. Next slide please. Metal deficiency defect. ಡಿಫಿಷಿಯನ್ಸಿ ಡಿಫೆಕ್ಟ್ ಡ್ಯೂ ಟು ಕ್ಯಾಟೋನಿಕ್ ವೇಕೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಟೋನಿಕ್ ವೇಕೆನ್ಸಿ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಕ್ಯಾಟೋನಿಕ್ ವೇಕೆನ್ಸಿ ನೋಡಿ, ಇಲ್ಲಿ ಒಂದು ಕ್ಯಾಟೋನಿಕ್ ವೇಕೆನ್ಸಿ, ಕ್ಯಾಟೋನಿಕ್ ಲ್ಯಾಟಿಸೈಟಿಂದ ಹೊರಗೆ ಬಂದಿದೆ. ಆದರೆ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಕ್ಯಾಟೋನ್ ಲ್ಯಾಟಿಸೈಟ್ ಬಿಟ್ಟು ಹೊರಗೆ ಬಂದರೂ ಕೂಡ ಅಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿನ ಮೇಂಟೈನ್ ಮಾಡಬೇಕು ಅಂತ ನಾನು ನೋಡಿ ಒಂದು ಬೈವೇಲೆಂಟ್ ಅಯಾನ್ ಇದೆ, M2+ ಅಂತ ಬರೆದಿದ್ದೀನಿ. M2+ ಅಂದರೆ ಡೈವೇಲೆಂಟ್ ಅಯಾನ್ ಅಂತ ಇದೆ. ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಚಾರ್ಜಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಒಂದು ಕ್ಯಾಟೋನ್ ಹೊರಗಡೆ ಬಂದರೂ ಕೂಡ ಅಲ್ಲಿ ಒಂದು ಡೈವೇಲೆಂಟ್ ಅಯಾನ್ ಇರೋದ್ರಿಂದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಬ್ಯಾಲೆನ್ಸ್ ಆಗುತ್ತೆ. So this is about metal deficiency defect due to ಕ್ಯಾಟೋನಿಕ್ ವೇಕೆನ್ಸಿ. ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಅಬೌಟ್ ಕಂಪ್ಲೀಟ್ಲಿ ಅಬೌಟ್ ದ ಡಿಫೆಕ್ಟ್ಸ್. ಓಕೆ, ಡಿಫೆಕ್ಟ್ಸ್ ಬಗ್ಗೆ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ, ಡಿಫೆಕ್ಟ್ಸ್ ಬಗ್ಗೆ ಗೊತ್ತಾಯಿತು, ನೆಕ್ಸ್ಟ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಪ್ರಾಪರ್ಟೀಸ್ ಏನು ಹಾಗಾದರೆ? ಸೊ ಇಂಪ್ಯೂರಿಟಿ, ಇನ್ನೊಂದು ಡಿಫೆಕ್ಟ್ಸ್ ಇದೆ, ಇಂಪ್ಯೂರಿಟಿ ಡಿಫೆಕ್ಟ್ಸ್ ಅಂತ ಇದೆ. ಇಂಪ್ಯೂರಿಟಿ ಡಿಫೆಕ್ಟ್ಸ್ ಅಂತಂದರೆ ಒಂದು ಫಾರಿನ್ ಎಲೆಕ್ಟ್ರಾನ್, ಫಾರಿನ್ ಆಟಮ್ ಬಂದು ಎಲೆಕ್ಟ್ರಾನ್ ಬಂದು ಏನೋ ಒಂದು ಸಬ್ಸ್ಟೆನ್ಸ್, ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಹೇಗೆ ಅಂತಂದರೆ ಒಂದು ಸೋಡಿಯಂ ಕ್ಲೋರೈಡ್ಗೆ ಸ್ಟ್ರಾನ್ಷಿಯಂ ಕ್ಲೋರೈಡ್, ಸ್ಮಾಲ್ ಅಮೌಂಟ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೋಡಿಯಂ ಅಯಾನ್ಸ್ನ ರಿಪ್ಲೇಸ್ ಮಾಡುತ್ತೆ. ಬಟ್ ಸ್ಟ್ರಾನ್ಷಿಯಂ ಅನ್ನೋದು, ಸ್ಟ್ರಾನ್ಷಿಯಂ 2+ ಅನ್ನೋದು ಇಟ್ ಇಸ್ ಡೈವೆಲೆಂಟ್ ಮೆಟಲ್ ಅಯಾನ್. ಓಕೆ, ಡೈವೆಲೆಂಟ್ ಯಾಕಂದರೆ ಬೈ ಪಾಸಿಟಿವ್ ಅಂತ ಹೇಳ್ಬೋದು ಸ್ಟ್ರಾನ್ಷಿಯಂ 2+, ಬಟ್ Na+. ಹಾಗಾದರೆ ಸ್ಟ್ರಾನ್ಷಿಯಂ 2+ ಅಂದರೆ 2 Na+ನ ರಿಪ್ಲೇಸ್ ಮಾಡುತ್ತೆ. ಓಕೆ, ಯಾಕೆ 2 Na+ ರಿಪ್ಲೇಸ್ ಮಾಡುತ್ತೆ? ಒಂದು Na+ ಸೈಡ್ನ ಸ್ಟ್ರಾನ್ಷಿಯಂ 2+ ಆಕ್ಯುಪೈ ಮಾಡಿಕೊಂಡೆ, ಇನ್ನೊಂದು ಅಲ್ಲಿ ವೇಕೆಂಟ್ ಇರಬೇಕು, ಯಾಕಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಬ್ಯಾಲೆನ್ಸ್ ಆಗಬೇಕು. ಸೊ ಇಲ್ಲಿ 2+ 2 ಪಾಸಿಟಿವ್ ಅಯಾನ್ಸ್ ಇದೆ. ಓಕೆ, ಹಾಗಾಗಿ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡೋಕ್ಕೆ ಇನ್ನೊಂದು ಸೈಟ್ ವೈಕೆಂಟ್ ಸೈಟಾಗಿ ಉಳಿಯುತ್ತೆ. ಯಾವಾಗ ಒಂದು ಎಡಿಷನ್ ಆಫ್ ಸ್ಟ್ರಾನ್ಷಿಯಂ ಕ್ಲೋರೈಡ್ ಅಂದರೆ ಒಂದು ಫಾರಿನ್ ಸಬ್ಸ್ಟೆನ್ಸ್ನ ಒಂದು ಪ್ಯೂರ್ ಸಬ್ಸ್ಟೆನ್ಸ್ಗೆ ಆ್ಯಡ್ ಮಾಡಿದಾಗ ಇದು ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಂಪ್ಯೂರಿಟಿ ಡಿಫೆಕ್ಟ್. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಹಾಗಾದ್ರೆ ಈಗ ಪ್ರಾಪರ್ಟೀಸ್ಗೆ ಹೋಗ್ಬೋಣ. ನೆಕ್ಸ್ಟ್ ಪ್ರಾಪರ್ಟೀಸ್ ಪ್ಲೀಸ್. ಓಕೆ, ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂದರೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂತ ಬರ್ತೀವಿ. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂದರೆ ನಾವು ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಕಂಡಕ್ಟಿವಿಟಿ ರೇಂಜ್ ಕೂಡ ಹೇಳಿದ್ದೆ. ಸೊ ಇಲ್ಲಿ ನಾವು ಕಂಡಕ್ಟಿವಿಟಿನ ಹೇಳೋದು ಬ್ಯಾಂಡ್ ಥಿಯರಿ. ಕಂಡಕ್ಟರ್, ಇನ್ಸುಲೇಟರ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ನ ಬ್ಯಾಂಡ್ ಥಿಯರಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತ ಬರುತ್ತೆ. ಆ ವೇಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳಿದ್ದೆ. ವೇಲೆನ್ಸ್ ಬ್ಯಾಂಡ್ ಅಂದರೆ ಏನೋ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಬ್ಯಾಂಡ್. ಕಂಡಕ್ಷನ್ ಬ್ಯಾಂಡ್ ಅಂದರೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವಂಥ ಬ್ಯಾಂಡ್ನ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ. ಸೊ ಈಗ ಮೆಟಲ್ಸಲ್ಲಿ ಏನಾಗಿರುತ್ತೆ, ಈ ವೇಲೆನ್ಸ್ ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ ಆಗಿರುತ್ತೆ. ಓಕೆ, ಸೈಜ್ ಡಿಫ್ರೆನ್ಸ್ ತುಂಬ ಓವರ್ಲ್ಯಾಪ್ ಆಗಿರುತ್ತೆ, ಹಾಗಾಗಿ ಎಲೆಕ್ಟ್ರಾನ್ ಈಸಿಯಾಗಿ ಜಂಪ್ ಆಗುತ್ತೆ. ಬಟ್ ಸೆಮಿ ಕಂಡಕ್ಟರ್ಸಲ್ಲಿ ಗ್ಯಾಪ್ ತುಂಬ ಸ್ಮಾಲ್ ಇರುತ್ತೆ, ಬಟ್ ಜಂಪ್ ಆಗುತ್ತೆ. ಬಟ್ ವಿ ನೀಡ್ ಟು ಸಪ್ಲೈ ಸಮ್ ಆಫ್ ದ ಎನರ್ಜಿ, ಅಂದರೆ ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು, ಆಗ ಜಂಪ್ ಆಗುತ್ತೆ. ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಎಲೆಕ್ಟ್ರಾನ್ ಜಂಪ್ ಆಗಬೇಕು, ಆಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇದು ಇನ್ಸುಲೇಟರ್ಸಲ್ಲಿ ದಿಸ್ ಎನರ್ಜಿ ಗ್ಯಾಪ್ ಇಸ್ ವೆರಿ ಲಾರ್ಜ್. ಎನರ್ಜಿ ಗ್ಯಾಪ್ ತುಂಬ ಜಾಸ್ತಿ ಇರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ ಈಸಿಯಾಗಿ ಜಂಪ್ ಆಗಲ್ಲ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂದರೆ ಇದು ಒಂದು ಕಂಡಕ್ಷನ್ ಬ್ಯಾಂಡ್ ಥಿಯರಿ ಅಂದರೆ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ನಾವು ಸೆಮಿ ಕಂಡಕ್ಟರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು? ಬೈ ಇನ್ಕ್ರೀಸಿಂಗ್ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸೆಮಿ ಕಂಡಕ್ಟರ್ನ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ, ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಹೇಗೆ ಸೆಮಿ ಕಂಡಕ್ಟರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು ಬೈ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್, ದಟ್ ಇಸ್ ಕಾಲ್ಡ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ ಅದನ್ನು. ಅದೇ ರೀತಿ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ ಬರುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೇನು? ಬೈ ಡೋಪಿಂಗ್ ಮಾಡೋದ್ರ ಮೂಲಕ, ಡೋಪಿಂಗ್ ಪ್ರೋಸೆಸ್ ಅಂತ ಇದೆ, ಎಡಿಷನ್ ಆಫ್ ಇಂಪ್ಯೂರಿಟಿ ಅಂತ ಹೇಳಿದ್ವಿ. ಆ ಇಂಪ್ಯೂರಿಟಿನ ಆ್ಯಡ್ ಮಾಡೋದ್ರ ಮೂಲಕ ನಾವು ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಇಂಟ್ರೆಸ್ಟಿಂಗ್ ಸೆಮಿ ಕಂಡಕ್ಟರ್ಸ್. ಅದರಲ್ಲಿ N ಟೈಪ್, P ಟೈಪ್ ಅಂತ ಡಿಸ್ಕಸ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೋಡಿ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಗೊತ್ತಾಯ್ತು ಅನ್ಕೋತೀನಿ. ಸೊ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಮೂವ್ ಆಗ್ತಾಯಿದ್ದೀನಿ, ಯಾಕಂದರೆ ಇದೆಲ್ಲ ರಿವಿಷನ್ ಕ್ಲಾಸು, ಇದೆಲ್ಲ ಕಂಪ್ಲೀಟು ನೀವು ಥಿಯರಿ ಕ್ಲಾಸಸ್ಸಲ್ಲಿ ನೋಡಿದ್ದೀರಾ. ಸೊ ನಾನು ಇಷ್ಟು ರಿವೈಸ್ ಮಾಡಿ ಒಂದು ಕ್ವಶನ್ಸ್ಗಳಿಗೆ ಸಾಲ್ವ್ ಮಾಡೋಕ್ಕೆ ಹೋಗ್ತೀನಿ. ಹಾಗಾಗಿ ಫಾಸ್ಟಾಗಿ ಮೂವ್ ಆಗ್ತೀನಿ, ಏನು ಅನ್ಕೋಬೇಡಿ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ನೆಕ್ಸ್ಟ್ ಸ್ಲೈಡು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ವಾಟ್ ಆರ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್? ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮ್ಯಾಗ್ನೆಟಿಸಿಟಿ ಯಾಕೆ ಪ್ರೊಡ್ಯೂಸ್ ಆಗುತ್ತೆ? ಯಾಕೆಂದರೆ ಬಿಕಾಸ್ ಡ್ಯೂ ಟು
ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆ್ಯಂಡ್ ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟಮ್. ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂವ್ ಗೊತ್ತಿದೆ, ಎಲೆಕ್ಟ್ರಾನ್ ನೋಡಿ ಯಾವ ರೀತಿ ರಿವಾಲ್ವ್ ಆಗ್ತಿದೆ ಅರೌಂಡ್ ದ ನ್ಯೂಕ್ಲಿಯಸ್. ಅದೇ ರೀತಿ ಸ್ಪಿನ್ ಆಫ್ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಾನ್ ತನ್ನಷ್ಟು ತನ್ನ ಸ್ಪಿನ್ ಆಗಿ ಒಂದು ಒಂದು ಮ್ಯಾಗ್ನೆಟಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಆಟಮಲ್ಲಿ ಅಂತ ಹೇಳ್ಬೋದು. ಸೊ ಇದು ಈ ಕಾರಣಕ್ಕೆ ಮ್ಯಾಗ್ನೆಟಿಸಿಟಿ ಅನ್ನೋದು ಪ್ರೊಡ್ಯೂಸ್ ಆಗೋದು ಒಂದು ಸಬ್ಸ್ಟೆನ್ಸಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬಂದರೆ ನಿಮಗೆ 5 ಟೈಪ್ಸ್ ಗೊತ್ತಿದೆ ಯಾವುದು ಅಂತ. ಓಕೆ, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಫೆರಿಮ್ಯಾಗ್ನೆಟಿಕ್ ಆ್ಯಂಡ್ ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಅಂತ 5 ಸಬ್ಸ್ಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಥಿಯರಿ ಕ್ಲಾಸಸಲ್ಲಿ. ಸೊ ಅದನ್ನೇ ಒಂದು ಪಿಕ್ಚರ್ ಕೊಡ್ತೀನಿ, ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಷ್ಟೇ. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಓಕೆ, ಇಲ್ಲಿ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ ಕಂಪ್ಲೀಟು. ಸೊ ಇಲ್ಲಿ ಇರುವಂಥದ್ದು ಓಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬಂದರೆ ಗೊತ್ತು. ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನಿದೆ, ಪ್ಯಾರಾಮ್ಯಾಗ್ನೆಟಿಕ್ ಅಂತಂದ್ರೆ ಏನಾಗುತ್ತೆ, ಅನ್ಇಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಒಂದು ಮ್ಯಾಗ್ನೆಟಿಸಿಟಿನ ಆಬ್ಸೆನ್ಸಲ್ಲೂ ಕೂಡ ಅವೆಲ್ಲ ರ್ಯಾಂಡಮ್ ಆಗಿರುತ್ತೆ. ಓಕೆ, ಈ ರೀತಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಬ್ಸೆಂಟ್ ಇತ್ತು ಅಂತಂದರೆ ಎಲ್ಲ ಡೈಪೋಲ್ಸ್ ನೋಡಿ ಎಲ್ಲ ಎಲೆಕ್ಟ್ರಾನ್ಸ್ ಏನಿದೆ ರ್ಯಾಂಡಮ್ ಮೂವ್ ಆಗ್ತಾ ಇರುತ್ತೆ. ಓಕೆ, ರ್ಯಾಂಡಮ್ ಮೂವ್ ಆಗ್ತಾ ಇರುತ್ತೆ. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಎಲ್ಲ ಅಲೈನ್ ಆಗಿದೆ ನೋಡಿ, ಎಲ್ಲ ಅಲೈನ್ ಆಗಿದೆ. ಹಾಗಾಗಿ ದೀಸ್ ಆರ್ ಟೆಂಪರರಿ ಮ್ಯಾಗ್ನೆಟ್ಸ್. ಓಕೆ, ಏನು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ಟೆಂಪರರಿ ಮ್ಯಾಗ್ನೆಟ್ಸ್. ಯಾಕಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಬ್ಸೆನ್ಸಲ್ಲಿ ಎಲ್ಲ ಕೂಡ ರ್ಯಾಂಡಮ್ ಆಗಿರುತ್ತೆ, ಬಟ್ ಪ್ರೆಸೆನ್ಸಲ್ಲಿ ಎಲ್ಲ ಒಂದೇ ಡೈರೆಕ್ಷನ್ ಅಲೈನ್ ಆಗುತ್ತೆ. ಓಕೆ, ಇಮೇಜ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಫೆರೋಮ್ಯಾಗ್ನೆಟಿಕ್ ಅಂದ್ರೇನು. ಫೆರೋಮ್ಯಾಗ್ನೆಟಿಕ್ ಅಂದರೆ ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರು ಆಬ್ಸೆನ್ಸ್ ಇದ್ರೂ ಕೂಡ ಅವು ತನ್ನಷ್ಟು ತಾನೇ ಮ್ಯಾಗ್ನೆಟಿಸಿಟಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಯಾಕಂದರೆ ಒಂದು ಟೈನಿ ಮ್ಯಾಗ್ನೆಟ್ ಕ್ರಿಯೇಟ್ ಆಗಿರುತ್ತೆ, ಅಂದರೆ ಡೊಮೈನ್ಸ್. ಎಲ್ಲ ಎಲೆಕ್ಟ್ರಾನ್ಸು ಒಂದು ಸ್ಮಾಲ್ ರೀಸನ್ನ ಕ್ರಿಯೇಟ್ ಮಾಡಿರುತ್ತೆ, ದಟ್ ಇಸ್ ಕಾಲ್ಡ್ ಡೊಮೈನ್. ಆ ಡೊಮೈನ್ ಟೈನಿ ಮ್ಯಾಗ್ನೆಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಆಕ್ಟ್ಸ್ ಆಸ್ ಎ ಟೈನಿ ಮ್ಯಾಗ್ನೆಟ್, ಅಂದರೆ ದೇ ಎಕ್ಸಿಬಿಟ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಯಾಕಂದರೆ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಯಾಕಂದರೆ ಟೈನಿ ಮ್ಯಾಗ್ನೆಟ್ ಇರುತ್ತೆ ಅಲ್ಲಿ, ಅಂದರೆ ಡೊಮೈನ್ಸ್ಗಳು ಕ್ರಿಯೇಟ್ ಆಗಿರುತ್ತೆ. ಅದಕ್ಕೂ ಇದು ಪ್ಯಾರಾಮ್ಯಾಗ್ನೆಟಿಕ್ ಫೆರೋ ಇದೇ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಅಂದರೆ ಏನಿದೆ, ಅನ್ಈಕ್ವಲ್ ನಂಬರ್, ಈಕ್ವಲ್ ನಂಬರ್ ಇರುತ್ತೆ. ಪ್ಯಾರಲ್ ಆ್ಯಂಟಿ ಪ್ಯಾರಲ್ ಸ್ಪಿನ್ ಇದೆ, ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಮೂಮೆಂಟಮ್ ಅಂತ ಹೇಳ್ಬೋದು, ರೈಟ್. ಆ್ಯಂಡ್ ಆಲ್ಸೋ ಫೆರಿಮ್ಯಾಗ್ನೆಟಿಕ್ ಅಂದರೆ ಏನಿರುತ್ತೆ, ಅನ್ಈಕ್ವಲ್ ನಂಬರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಪ್ಯಾರಲ್ ಇರುತ್ತೆ, ಆ್ಯಂಟಿ ಪ್ಯಾರಲ್, ನೆಕ್ಸ್ಟ್ ಪ್ಯಾರಲ್ ಇರುತ್ತೆ. ಸೊ ಆದರೂ ಮ್ಯಾಗ್ನೆಟಿಸಮ್ನ ಸ್ವಲ್ಪ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಫೆರಿಮ್ಯಾಗ್ನೆಟಿಕಲ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಕೂಡ ಅರೈಸ್ ಆಗುತ್ತೆ. ಡಯಾಮ್ಯಾಗ್ನೆಟಿಕ್ ಅಂದರೆ ಗೊತ್ತಿದೆ, ಡಯಾಮ್ಯಾಗ್ನೆಟಿಕ್ ಅಂದರೆ ಎಲ್ಲ ಎಲೆಕ್ಟ್ರಾನ್ಸು ಪೇರಪ್ ಆಗಿರುತ್ತೆ. ಸೊ ಪೇರಪ್ ಆಗಿರುತ್ತೆ ಅಂದರೆ ಝೀರೋ ಮ್ಯಾಗ್ನೆಟಿಕ್ ಮೂಮೆಂಟಮ್ ಅಂತ ಹೇಳ್ಬೋದು. ಸೊ ಮ್ಯಾಗ್ನೆಟಿಕ್ ಮೂಮೆಂಟಮ್ ಇರಬೇಕು ಅಂದರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಓಕೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಮ್ಯಾಗ್ನೆಟಿಸಿಟಿ ಜಾಸ್ತಿ ಎಕ್ಸಿಬಿಟ್ ಆಗುತ್ತೆ. ಸೊ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ದೇ ಶೋ ಹೈ ಮ್ಯಾಗ್ನೆಟಿಕ್ ಬಿಹೇವಿಯರ್ ಕ್ಯಾರೆಕ್ಟರ್. ಯಾಕಂತಂದರೆ ಅಲ್ಲಿ ಟೈನಿ ಮ್ಯಾಗ್ನೆಟ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ದ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಗೊತ್ತಾಯಿತು ಅನ್ಕೋತೀನಿ. ಡಿಫೆಕ್ಟ್ಸ್ ಬಗ್ಗೆ ಗೊತ್ತಾಯಿತು, ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಾಯಿತು. ಸೊ ಇಷ್ಟು ಕೂಡ ಎಕ್ಸಾಂಪಲ್ಸ್ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ, ಸೊ ಕ್ವಶನ್ಸ್ ಸಾಲ್ವ್ ಮಾಡುವಾಗ. ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಥಿಯರಿ ಎಕ್ಸಾಮ್ನಲ್ಲಿ ಗೊತ್ತಿದೆ ಕ್ವಶನ್ಸ್ ಯಾವ್ದು ಬರುತ್ತೆ 2 ಮಾರ್ಕ್ಸ್ಗೆ ಅಂತ ಹೇಳಿದ್ದೀನಿ. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಅರೈಸ್ ಆಗುತ್ತೆ, ಡಿಫೆಕ್ಟ್ಸ್ ಮೇಲೆ ಬರ್ಬೋದು ಕ್ವಶನ್ಸು, ನ್ಯೂಮರಿಕಲ್ಸ್ ಒಂದು, ಹಾಗೆ ಈ ಪ್ರಾಪರ್ಟೀಸ್ಗಳ ಮೇಲೆ ಬರೋದು ಕ್ವಶನ್ಸ್ಗಳು, ಅದು ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಪ್ರಾಬ್ಲಮ್ಸ್ ಬಗ್ಗೆ ಹಾಗಾದ್ರೆ ಈಗ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಈಗ ಪ್ರಾಬ್ಲಮ್ಸ್ ಕಂಪ್ಲೀಟ್ ನೋಡೋಣ. ಇನ್ ದ ಲ್ಯಾಬೊರೇಟರಿ ನಾನು ಹೇಳಿದ್ದೆ ದಿಸ್ ಪ್ರಾಬ್ಲಮ್ಸ್ ಆರ್ ಟೇಕನ್ ಫ್ರಮ್ MTG ಗೈಡಿಂದ ಪ್ರಾಬ್ಲಮ್ಸ್ಗಳನ್ನ ಚೂಸ್ ಮಾಡಿದ್ದೆ ನಾವು. MTG ಗೈಡೆಲ್ಲ ಪ್ರತಿ ಪ್ರಾಬ್ಲಮ್ಸ್ಗಳನ್ನು ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡಿ ಅದನ್ನು ಮಾಡಿಸ್ತಿದ್ದೀವಿ. ನಿಮ್ಗೆ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಆ ಪ್ರಾಬ್ಲಮ್ಸ್ ನಂಬರ್ಗಳನ್ನ ಹಾಕಿದ್ರೆ ಸಾಕು. ಸೊ ಅದನ್ನು ಸಾಲ್ವ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀವಿ. ಓಕೆ, ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆದರೆ ಈಗ ನೋಡೋಣ 127 ಪ್ರಾಬ್ಲಮ್ಸ್ ಇದು ಏನಪ್ಪ ಅಂದರೆ ಡಿಫೆಕ್ಟ್ಸ್ ಬಗ್ಗೆ ಸಂಬಂಧಪಟ್ಟ ಡಿಫೆಕ್ಟ್ಸಲ್ಲಿ ಇರುವಂಥ ಕ್ವಶನ್ಸ್ಗಳು. ಇನ್ ದ ಲ್ಯಾಬೊರೇಟರಿ ದ ಸೋಡಿಯಂ ಕ್ಲೋರೈಡ್ ಇಸ್ ಮೇಡ್ ಬೈ ಬರ್ನಿಂಗ್ ಸೋಡಿಯಂ ಇನ್ ದ ಅಟ್ಮಾಸ್ಫಿಯರ್ ಆಫ್ ಕ್ಲೋರಿನ್. ದಟ್ ಸಾಲ್ಟ್ ಆಪ್ಟೆನೆಡ್ is yellow in color. The cause of yellow color is, okay, what is the reason for yellow color? Okay, NaCl ಅನ್ನೋದು yellow color ಎಕ್ಸಿಬಿಟ್ ಮಾಡ್ತಾ ಇದೆ. ಏನಕ್ಕೆ ನಾನು ಹೇಳಿದ್ದೆ, NaCl ಒಂದು ಸಾಲ್ಟ್ ನಾವು ಸೋಡಿಯಂ ವೇಪರ್ಸಲ್ಲಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಕ್ಲೋರೈಡ್ ಅಯಾನ್ ಏನಿದೆ, ಕ್ಲೋರೈಡ್ ಅಯಾನು ಸರ್ಫೇಸ್ಗೆ ಹೋಗುತ್ತೆ, ಸೋಡಿಯಂ ಮಂಜು ರಿಯಾಕ್ಟ್ ಆಗುತ್ತೆ. ಆ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಎಲೆಕ್ಟ್ರಾನು ಆನಯಾನಿಕ್ ವೇಗನ್ಸಿನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆಗ F ಸೆಂಟರ್ ಅಂತ ಸಿಗುತ್ತೆ. F ಸೆಂಟರಿಂದ ನಮಗೆ ಇದು ಕಲರ್ ಎಕ್ಸಿಬಿಟ್ ಆಗುತ್ತೆ. ಹಾಗಾದರೆ ಕಲರ್ ಎಕ್ಸಿಬಿಟೆಡ್ ಡ್ಯೂ ಟು ದಿಸ್ ರೀಸನ್ ಯಾವುದು, ಪ್ರೆಸೆನ್ಸ್ ಆಫ್ Na+ ಅಯಾನ್ಸ್ ಅಥವಾ ಪ್ರೆಸೆನ್ಸ್ ಆಫ್ Cl- ಅಯಾನ್ಸ್ ಅಲ್ಲ, ಪ್ರೆಸೆನ್ಸ್ ಆಫ್ ವಾಟ್, ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಕ್ರಿಸ್ಟಲ್. ಓಕೆ, ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಿದೆ ಅದು F ಸೆಂಟರಲ್ಲಿ ಕ್ರಿಯೇಟ್ ಆಗುತ್ತೆ. F ಸೆಂಟರ್ ಕ್ರಿಯೇಟ್ ಆಗೋದ್ರಿಂದ ಆಗ ನಮಗೆ ಕಲರ್ ಎಕ್ಸಿಬಿಟ್ ಆಗುತ್ತೆ. ಪ್ರೆಸೆನ್ಸ್ ಆಫ್ ಫೇಸ್ ಸೆಂಟರ್ ಕ್ಯೂಬಿಕ್ ಕ್ರಿಸ್ಟಲೈಟಿಸ್ ಇದನ್ನು ನಾವು ರೈಟ್ ಆಪ್ಷನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ಇಸ್ ದ ಮೇನ್ ರೀಸನ್ ಫಾರ್ ಎಕ್ಸಿಬಿಷನ್ ಆಫ್ ಕಲರ್ ಬೈ ದೀಸ್ ಕೈಂಡ್ ಆಫ್ ಸಾಲಿಡ್ಸ್. ಓಕೆ, ಯಾಕೆ ಯೆಲ್ಲೋ ಕಲರ್ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳಿದ್ದೆ. NaCl ಯೆಲ್ಲೋ ಕಲರ್ ಎಕ್ಸಿಬಿಟ್ ಮಾಡಿದ್ರೆ ನಮ್ಮ ಇದು ಲಿಥಿಯಂ ಕ್ಲೋರೈಡ್ ಪಿಂಕ್ ಕಲರ್ ಎಕ್ಸಿಬಿಟ್ ಮಾಡುತ್ತೆ. ಆ್ಯಂಡ್ ಪೊಟ್ಯಾಷಿಯಂ ಕ್ಲೋರೈಡ್ ನಮಗೆ ವೈಲೆಟ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ, ರೈಟ್. ಸೊ ವಾಟ್ ಇಸ್ ದ ರೀಸನ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್. ವಾಟ್ ಇಸ್ ದ ರೈಟ್ ಆಪ್ಷನ್ ಪ್ಲೀಸ್, ರೈಟ್ ಆಪ್ಷನ್ ಪ್ಲೀಸ್.
ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ. ತುಂಬ ಸಿಂಪಲ್ ಕ್ವಶನ್, ಆರಾಮಾಗಿ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. NaCl is doped with a 2 into 10 raised to minus 3 mole percent strontium chloride. The concentration of cationic vacancies is. Okay, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಂಪ್ಯೂರಿಟಿ ಡಿಫೆಕ್ಟಲ್ಲಿ ಹೇಳಿದ್ದೆ ನಾನು. ಇಂಪ್ಯೂರಿಟಿ ಡಿಫೆಕ್ಟಲ್ಲಿ ಏನಂತ ಹೇಳಿದೆ, ಸ್ಟ್ರಾನ್ಶಿಯಂ ಕ್ಲೋರೈಡ್ ಇಟ್ಸ್ ಎ ಫಾರಿನ್ ಸಬ್ಸ್ಟೆನ್ಸ್ ವೆನ್ ಇಟ್ ಇಸ್ ಆಡೆಡ್ ಟು ದ ಸೋಡಿಯಂ ಕ್ಲೋರೈಡ್ ಲಿಟಲ್ ಅಮೌಂಟಲ್ಲಿ ಆ್ಯಡ್ ಮಾಡಿದ್ರೆ ಇಟ್ ಕ್ರಿಯೇಟ್ಸ್ ಇಂಪ್ಯೂರಿಟಿ ಡಿಫೆಕ್ಟ್. ಯಾಕಂದರೆ ಸ್ಟ್ರಾನ್ಶಿಯಂ 2+ ಇರುತ್ತೆ, Na+ನ ರಿಪ್ಲೇಸ್ ಮಾಡುತ್ತೆ, 2 ಸೋಡಿಯಂ ಅಯಾನ್ಸ್ನ ರಿಪ್ಲೇಸ್ ಮಾಡುತ್ತೆ. ಹಾಗಾದರೆ ವೆನ್ NaCl is doped with the 2 into 10 raised to minus 3 mole percent ಸ್ಟ್ರಾನ್ಶಿಯಂ ಕ್ಲೋರೈಡ್ ಜೊತೆ ಡೋಪಿಂಗ್ ಮಾಡಿದ್ರೆ, ಅಂದರೆ ಇಂಪ್ಯೂರಿಟಿ ಅಂತ ಹೇಳಿದ್ದೆ, ಇಂಪ್ಯೂರಿಟಿನ ನಾವು ಆ್ಯಡ್ ಮಾಡಿದ್ರೆ ದಟ್ ಇಸ್ ಪ್ರೊಸೆಸ್ ಇಸ್ ಕಾಲ್ಡ್ ಡೋಪಿಂಗ್. ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಡೋಪಿಂಗ್ ಅನ್ನೋ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಅದೇ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಇಲ್ಲಿ. ದ ಕಾನ್ಸಂಟ್ರೇಷನ್ ಆಫ್ ಕ್ಯಾಟನಿಕ್ ವೇಕೆನ್ಸೀಸ್, ಏನು ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ, ಸೋಡಿಯಂ ಪ್ಲಸ್ ಕ್ಯಾಟನಿಕ್ ವೇಕೆನ್ಸಿ ಏನು ಕ್ರಿಯೇಟ್ ಆಗುತ್ತೆ, ಆ ಅಮೌಂಟು ನಂಬರ್ ಆಫ್ ಕ್ಯಾಟನಿಕ್ ವೇಕೆನ್ಸಿ ಏನು ಅಂತ ನಾವು ಹೇಳಬೇಕಷ್ಟೇ. ಇಲ್ಲಿ ತುಂಬ ಸಿಂಪಲ್, ನಂಬರ್ ಆಫ್ ಕ್ಯಾಟನಿಕ್ ವೇಕೆನ್ಸೀಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಪ್ರಾಬ್ಲಮ್ ನೋಡ್ಕೊಳ್ಳಿ. ಫಸ್ಟು ಏನು ಕೊಟ್ಟಿದ್ದಾರೆ, NaCl ಇಸ್ ಡೋಪ್ಡ್ ವಿತ್ ಯಾವುದೋ ಯಾವ ಕಾಂಪೌಂಡ್ ಕೊಟ್ಟಿದ್ದಾರೆ, ಸ್ಟ್ರಾನ್ಶಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. 100% ಅಂತ ಇದೆ. ಇಲ್ಲಿ ಸಿಂಪಲ್ ಶಾರ್ಟ್ಕಟ್ ಹೇಳ್ಬೋದು, ಮೋಲ್ ಪರ್ಸೆಂಟ್ ಅಂತ ಇದೆ. ಮೋಲ್ ಪರ್ಸೆಂಟ್ ಅಂದರೆ 1 mole per 100% ಅಂತ ಹೇಳ್ಬೋದು, ಪರ್ಸೆಂಟ್ ಅಂತ ಇದೆ. ಸೊ ಇಲ್ಲಿ ನಾನು ಹೇಳೋದಷ್ಟೇ 100 mole ಆಫ್ ಸೋಡಿಯಂ ಕ್ಲೋರೈಡ್ಗೆ. ಓಕೆ, ಇದು ಸ್ಟ್ಯಾಂಡರ್ಡ್ ಅಂತ ತೊಗೊಂಡ್ರೆ 100 mole ಆಫ್ ಸೋಡಿಯಂ ಕ್ಲೋರೈಡ್ ಏನಿದೆ ಅದು ಎಷ್ಟು ಮೋಲ್ ಜೊತೆ ರಿಯಾಕ್ಟ್ ಆಗ್ತಿದೆ, 2 into 10 raised to minus 3% ಮೋಲ್ ಜೊತೆ ರಿಯಾಕ್ಟ್ ಆಗ್ತಾಯಿದೆ, ಅಂದರೆ ಡೋಪಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸ್ಟ್ಯಾಂಡರ್ಡ್ ತೊಗೋತಾ ಇದ್ದೀನಿ. 100 mole ಅಂತಂದರೆ ಅಲ್ಲಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಹೇಳ್ತಾ ಇರೋದು. 100 mole ಅಂತಂದರೆ ಎಷ್ಟು ಅಮೌಂಟ್ ಇದೆ, 2 into 10 raised to minus 3 ಸ್ಟ್ರಾನ್ಶಿಯಂ ಕ್ಲೋರೈಡ್ ಬೇಕು ಫಾರ್ 100 moles ಆಫ್ ಸೋಡಿಯಂ ಕ್ಲೋರೈಡ್. ಓಕೆ, ಬಟ್ ವಿ ನೀಡ್ ಟು ಫೈಂಡ್ ಔಟ್ ಫಾರ್ 1 mole. ಓಕೆ, 1 mole ಆಫ್ ಸೋಡಿಯಂ ಕ್ಲೋರೈಡ್ಗೆ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಾರ್ 1 mole 2 into 10 raised to minus 3 divided by 100. So then it becomes 2 into 10 raised to minus 5 mole ಅಂತ ಹೇಳ್ಬೋದು. ಓಕೆ, ಪರ್ ಮೋಲ್ ಅಂತ ಹೇಳ್ತೀವಿ. ಓಕೆ, ಮೋಲ್ ಅಂತ ಹೇಳಿದ್ರೆ 2 into 10 raised to minus 5 ಮೋಲ್ ಅಂತ ಹೇಳ್ತೀವಿ, ಸಾಕಷ್ಟು. ಸೊ ಇದು ಒಂದು ಆನ್ಸರ್ ಸಿಕ್ತು ನಮಗೆ, 2 into 10 raised to minus 5 ಮೋಲ್ ಅಂತ. ಹಾಗಾದರೆ ಇಲ್ಲಿ ನಾವು ಹೇಳಬೇಕಾಗಿರೋದು, ಒಂದು ಸ್ಟ್ರಾನ್ಶಿಯಂ 2+ ಅಯಾನ್ಸ್ಗೆ ಎಷ್ಟು ರಿಪ್ಲೇಸ್ ಮಾಡುತ್ತೆ, ಒಂದು ಸ್ಟ್ರಾನ್ಶಿಯಂ 2+ ಅಯಾನ್ ರಿಪ್ಲೇಸಸ್ 2 Na+ ಅಯಾನ್ಸ್. ಓಕೆ, ದಟ್ ಈಸ್ equal to 1 mole. ಓಕೆ, ದಟ್ ಈಸ್ equal to 1 mole. ಹಾಗಾದರೆ 1 mole contains how much ions? ಓಕೆ, 6.023 into 10 raised to 23 ಆಫ್ ಸೋಡಿಯಂ ಅಯಾನ್ಸ್ ಅಂತ ಹೇಳ್ತೀವಿ. ಓಕೆ, 1 mole ಅವಾಗ ನಂಬರ್ ಗೊತ್ತಿದೆ. ಸೊ ಈಗ ನಮ್ಗೆ ಗೊತ್ತಿದೆ 1 ಸ್ಟ್ರಾನ್ಶಿಯಂ ಅಯಾನು 2 ಸೋಡಿಯಂ ಅಯಾನ್ಸ್ ರಿಪ್ಲೇಸ್ ಮಾಡುತ್ತೆ, ದಟ್ ಈಸ್ ಈಕ್ವಲ್ ಟು 1 mole. ಓಕೆ, ದಟ್ ಈಸ್ ಈಕ್ವಲ್ ಟು 1 mole. ಆ್ಯಂಡ್ ದೆನ್ 1 mole is equal to how much? 1 mole is equal to 6.023 in 10 raised to 23 ಅಯಾನ್ಸ್, ಅವಾಗ ಆರ್ಡರ್ ನಂಬರ್ ಆಫ್ ಅಯಾನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರುವಂಥ ಗಿವನ್ ನಂಬರ್ ಆಫ್ ಮೋಲ್ಸ್ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ಹಾಗಾದರೆ 2 into 10 raised to minus 5 ಮೋಲ್ಸ್ಗೆ ಎಷ್ಟು ಕ್ಯಾಟನಿಕ್ ವೇಕೆನ್ಸಿ, ಓಕೆ, ಎಷ್ಟು ನಂಬರ್ ಆಫ್ ಕ್ಯಾಟನಿಕ್ ವೇಕೆನ್ಸಿ ಫಾರ್ಮ್ ಆಗುತ್ತೆ. ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದು ನಂಬರ್ ಆಫ್ ಕ್ಯಾಟನಿಕ್ ವೇಕೆನ್ಸಿ. 1 ಮೋಲ್ಗೆ ಇಷ್ಟು ನಂಬರ್ ಆಫ್ ಕ್ಯಾಟನಿಕ್ ವೇಕೆನ್ಸಿ ಅಯಾನ್ಸ್ಗಳು ಫಾರ್ಮ್ ಆದರೆ ಇಷ್ಟು ಮೋಲ್ಗೆ ಎಷ್ಟು ಕ್ಯಾಟನಿಕ್ ವೇಕೆನ್ಸಿ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತೇನು ಅಂತ? ಹಾಗಾದರೆ 6.023 into 10 raised to 23 into 2 into 10 raised to minus 5. ಓಕೆ, ಇಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ, 6 into 2 ಅಂತ ತೊಗೊಂಡ್ರೆ 12.02 into 10 raised to 18. ಓಕೆ, 10 raised to 18 ಪರ್ ಮೋಲ್ ಅಂತ ಹೇಳ್ಬೋದು. ಓಕೆ, ಪರ್ ಮೋಲ್ ಏನಕ್ಕೆ ಬಂತು, ಇಲ್ಲೂ ಕೂಡ ಮೋಲ್ ಇದೆ. ಓಕೆ, ಡಿವೈಡ್ ಫಾರ್ಮ್ ಬರುತ್ತೆ. ಸೊ ಡಿವೈಡ್ ಫಾರ್ಮ್ ಮೇಲೆ ತೊಗೊಂಡ್ರೆ ಪರ್ ಮೋಲ್ ಅಂತ ಆಗುತ್ತೆ, ರೈಟ್. ಸೊ ಇಷ್ಟು ಕೂಡ ಏನು 12.02 10 raised to 18 ಪರ್ ಮೋಲ್. ದಿಸ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಕ್ಯಾಟನಿಕ್ ವೇಕೆನ್ಸಿ, ಅಂದರೆ ನಂಬರ್ ಆಫ್ ಕ್ಯಾಟನಿಕ್ ವೇಕೆನ್ಸಿ ಎಷ್ಟು ಕ್ರಿಯೇಟ್ ಆಯಿತು ಅಂದರೆ ಈ ರೀತಿ ಹೇಳ್ಬೋದು. ಅರ್ಥ ಆಯ್ತು ಹೇಗೆ ಅಂತ? ಸೊ ಫಸ್ಟನ್ನು ತೊಗೋಬೇಕಾಗಿರೋದು ಅಲ್ಲಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ, ಪರ್ಸೆಂಟ್ ಮೋಲಲ್ಲಿ ಇಡಬೇಕು. ಹಾಗಾದರೆ ಏನು ಮಾಡೋದು, 100 mole is equal to this much of moles. ಓಕೆ, 100 mole ಆಫ್ ಸೋಡಿಯಂ ಕ್ಲೋರೈಡ್ ಡೋಪ್ಡ್ ವಿತ್ ದಿಸ್ ಅಮೌಂಟ್ ಆಫ್ ಮೋಲ್ ಅಂತ ಹೇಳ್ಬೋದು, ಸ್ಟ್ರಾನ್ಶಿಯಂ ಕ್ಲೋರೈಡ್ ಅಂತ ಹೇಳ್ಬೋದು. ಹಾಗಾದರೆ 1 mole is equal to how much ಅಂದರೆ ದಿಸ್ ನಂಬರ್ ಆಫ್ ಮೋಲ್ಸ್. ಓಕೆ, ಹಾಗಾದರೆ ಗೊತ್ತಾಗ್ತಿದೆ ನಮಗೆ ಸ್ಟ್ರಾನ್ಶಿಯಂ 2+ 2 ಸೋಡಿಯಂ ಅಯಾನ್ಸ್ನ ರಿಪ್ಲೇಸ್ ಮಾಡಿದೆ, ದಟ್ ಇಸ್ ಈಕ್ವಲ್ ಟು 1 mole. ದಟ್ 1 mole is equal to ಅವಾಗಡ್ರೋ ನಂಬರ್ ಆಫ್ ಅಯಾನ್ಸ್ ಅಂತ ಹೇಳ್ತೀವಿ. ಅವಾಗಡ್ರೋ ನಂಬರ್ ಆಫ್ ವೇಕೆನ್ಸೀಸ್ ಅಂತ ಹೇಳಿಲ್ಲ ಅಂದರೆ ತುಂಬ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾದರೆ ಇಷ್ಟು ಮೋಲ್ಸ್ಗೆ ಎಷ್ಟು ವೇಕೆನ್ಸಿ ಕ್ರಿಯೇಟ್ ಆಯಿತು ಅಂದರೆ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ಗೆಟ್ 12.02 10 raised to 18 ಪರ್ ಮೋಲ್. ಇಷ್ಟು ಕ್ಯಾಟನಿಕ್ ವೇಕೆನ್ಸಿ ಪರ್ ಮೋಲ್ ಆಫ್ Na ಸೋಡಿಯಂ ಕ್ಲೋರೈಡಲ್ಲಿ ಕ್ರಿಯೇಟ್ ಆಗ್ತದೆ. ಓಕೆ, ಕ್ಯಾಟನಿಕ್ ವೇಕೆನ್ಸಿ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಪ್ಲೀಸ್ 12.02 or 04 ಅಂತ ಇದೆ. ಸೊ ನೋ ಪ್ರಾಬ್ಲಮ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ವೇಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ತುಂಬ ಸಿಂಪಲ್ ಅನಿಸುತ್ತೆ ಪ್ರಾಬ್ಲಮ್, ಆರಾಮ್ ಮಾಡ್ಬೋದು. ಬಟ್ ಕೆಲವೊಂದು ಸರಿ ಕನ್ಫ್ಯೂಷನ್ ಆಗುತ್ತೆ, ಯಾವ ರೀತಿ ತೊಗೋಬೇಕು ಅಂತ ಗೊತ್ತಾಗಲ್ಲ. ಸೊ ಸಿಂಪಲ್ ಶಾರ್ಟ್ಕಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ವರ್ಕೌಟ್ ಮಾಡಿ ಸಾಕು. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ, ನೆಕ್ಸ್ಟ್ ಪ್ರಾಬ್ಲಮ್ ಪ್ಲೀಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಫಾರ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್?
ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತ ಬರುತ್ತೆ. ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತಂದರೆ ಏನು? ಥರ್ಮೋಡೈನಮಿಕ್ಸ್ ಅಂತ ಬಂದಾಗ ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸು ಥರ್ಮೋಡೈನಮಿಕ್ಸ್ ಕಾನ್ಸೆಪ್ಟ್ನ ಸಾಲ್ವ್ ಮಾಡುವ ಹೇಳಿದ್ದೆ. ಥರ್ಮೋಡೈನಮಿಕ್ಸ್ ಅಂತ ಎಂಟ್ರೋಪಿ ಅಂತ ಬರುತ್ತೆ. ಎಂಟ್ರೋಪಿ ಫಾರ್ ಸಾಲಿಡ್ ಅಂದರೆ ಅಟ್ 0 ಕೆಲ್ವಿನ್ ವಾಟ್ ಇಸ್ ದ ಎಂಟ್ರೋಪಿ ಆಫ್ ಪ್ಯೂರ್ ಸಾಲಿಡ್? ಒಂದು ಪ್ಯೂರ್ ಕ್ರಿಸ್ಟಲ್ದು ಎಂಟ್ರೋಪಿ ಏನಾಗಿರುತ್ತೆ? ಇಟ್ಸ್ 0 ಅಟ್ 0 ಕೆಲ್ವಿನ್. ಓಕೆ, 0 ಕೆಲ್ವಿನಲ್ಲಿ ಎಂಟ್ರೋಪಿ ಆಫ್ ಎ ಪ್ಯೂರ್ ಕ್ರಿಸ್ಟಲ್ ಇನ್ ಸಾಲಿಡ್ ಇಸ್ 0 ಅಂತ ಹೇಳ್ತೀವಿ ಎಂಟ್ರೋಪಿ. ಯಾಕಂದರೆ ಎಂಟ್ರೋಪಿ ಅಂದರೆ ರ್ಯಾಂಡಮ್ನೆಸ್ ಇರಬೇಕು, ಡಿಸಾರ್ಡರ್ನೆಸ್ ಇರಬೇಕು. ಸೊ ಡಿಸಾರ್ಡರ್ನೆಸ್ ಇತ್ತು ಅಂತಂದರೆ ಆಗ ನಮ್ಗೆ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ. ಬಟ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತಂದರೆ ಈಗ ಬರುವಂಥದ್ದು ಈ ಡಿಫೆಕ್ಟ್ಸ್ಗಳು ಆ ಡಿಸಾರ್ಡರ್ನೆಸ್ ಜಾಸ್ತಿ ಆಗ್ತಾಯಿದ್ರೆ, ಓಕೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದ್ರೆ ಸೊ ಆ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್. ಓಕೆ, ದೀಸ್ ಡಿಫೆಕ್ಟ್ಸ್ increases with increase in temperature. So that's why the defects are called thermodynamic defects. Thermodynamic defects ಯಾವುದು ಹಾಗಾದ್ರಲ್ಲಿ? ಮೆಟಲ್ ಎಕ್ಸೆಸ್ and metal deficiency defect both are non-stoichiometric defect. But stoichiometric defects is called as thermodynamic defects. Okay, stoichiometric ಡಿಸ್ಟರ್ಬ್ ಆಗಿರಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಆರ್ ದ ಪ್ಯೂರ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್. ಯಾಕಂತಂದ್ರೆ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂದರೆ ದೀಸ್ ಕೈಂಡ್ ಆಫ್ ಡಿಫೆಕ್ಟ್ಸ್ ಆರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪ್ರೇಚರ್. ಯಾಕೆ? ಇಂಪ್ಯೂರಿಟಿ ಜಾಸ್ತಿ ಆಗ್ತಿದ್ದಂಗೆ ಅಂದರೆ ಡಿಫೆಕ್ಟ್ಸ್ ಜಾಸ್ತಿ ಆಗ್ತಿದ್ದಂಗೆ ಡಿಸಾರ್ಡರ್ನೆಸ್ ಜಾಸ್ತಿ ಆಗ್ತಿರುತ್ತೆ. ಓಕೆ, ಡಿಸಾರ್ಡರ್ನೆಸ್ ಜಾಸ್ತಿ ಆಗುತ್ತೆ. ಪರ್ಫೆಕ್ಟ್ ಅರೇಂಜ್ಮೆಂಟ್ ಇರುತ್ತೆ, ಆ ಪರ್ಫೆಕ್ಟ್ ಅರೇಂಜ್ಮೆಂಟ್ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ, ಇಲ್ಲ ಬೇರೆ ಏನಾದರೂ ಇಂಡಸ್ಟ್ರಿ ಸೈಟ್ಗೆ ಎಲ್ಲ ಆಕ್ಯುಪೈ ಆಗುತ್ತೆ, ಆ ಥರ ಡಿಫೆಕ್ಟ್ಸ್ ಕ್ರಿಯೇಟ್ ಆಗ್ತೇನಾಗುತ್ತೆ, ಆ ಎಂಟ್ರೋಪಿ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ನಾವು ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತ ಕೇಳ್ತೀವಿ. ಹಾಗಾದರೆ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಆರ್ ದ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್. ಅರ್ಥ ಆಯಿತು ಅನ್ಕೋತೀನಿ. ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂದ್ರೆ ಏನು? ದ ಡಿಫೆಕ್ಟ್ಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ಡಿಫೆಕ್ಟ್ಸ್ ನಾವು ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಆ ಡಿಫೆಕ್ಟ್ಸ್ಗಳು ಜಾಸ್ತಿ ಆಗ್ತಾ ಏನಾಗುತ್ತೆ, ಎಂಟ್ರೋಪಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೈಟ್. ವಾಟ್ ಇಸ್ ರೈಟ್ ಆಪ್ಷನ್ ಹಿಯರ್? ರೈಟ್ ಆಪ್ಷನ್ ಪ್ಲೀಸ್. Right option is option C is the right answer. Thermodynamic defect is the ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂದರೆ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಇಸ್ ದ ಥರ್ಮೋಡೈನಮಿಕ್ ಡಿಫೆಕ್ಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಹೇಗೆ ಅಂತ? ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. If Al3+ ion replaces Na+ ion at the edge center of NaCl lattice, then the number of vacancies in 1 mole of sodium chloride will be. ಓಕೆ, ಇಲ್ಲಿ ಕೊಟ್ಟಿರೋದೇನಪ್ಪ ಅಂತಂದರೆ ಇಫ್ ಅಲ್ಯೂಮಿನಿಯಂ 3+ ಟ್ರೈವೆಲೆಂಟ್ ಅಯಾನ್, ಸೋಡಿಯಂ ಪ್ಲಸ್ ಯೂನಿವೆಲೆಂಟ್ ಅಯಾನ್. ಹಾಗಾದರೆ ಅಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ಕ್ಯೂಬ್ನ ಬರೆದಿಡಿ ಫಸ್ಟು. ಓಕೆ, ಕ್ಯೂಬ್ನ ಬರೆದಾಗ ಗೊತ್ತಾಗುತ್ತೆ ನಿಮ್ಗೆ ಹೇಳಿ ಏನು ಅಂತ. ಅಲ್ಲಿ ಏನು ಕೊಟ್ಟಿದ್ದಾರೆ? ಸೋಡಿಯಂ ಕ್ಲೋರೈಡ್ ಅಂತಂದರೆ ಸೋಡಿಯಂ ಕ್ಲೋರೈಡಲ್ಲಿ ಕ್ಲೋರೈಡ್ ಅಯಾನ್ಸ್ ಏನಿದೆ ಅದು CCP ಅರೇಂಜ್ಮೆಂಟಲ್ಲಿ ಇನ್ವಾಲ್ವ್ ಆಗುತ್ತೆ. CCP ಅರೇಂಜ್ಮೆಂಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕಾರ್ನರಲ್ಲಿ ಇರ್ಬೋದು, ಓಕೆ, ಫೇಸ್ ಸೆಂಟ್ರಲ್ಲಿ ಇರ್ಬೋದು, ಪಾರ್ಟಿಕಲ್ CCP ಅರೇಂಜ್ಮೆಂಟಲ್ಲಿ ಇನ್ವಾಲ್ವ್ ಆಗುತ್ತೆ. ಬಟ್ ಸೋಡಿಯಂ ಪ್ಲಸ್ ಅಯಾನ್ಸ್ ಏನಿದೆ ಅದು ವಾಯ್ಡ್ಸಲ್ಲಿ ಆಕ್ಯುಪೈ ಆಗುತ್ತೆ. ಹಾಗಾದರೆ ಎಷ್ಟು ವಾಯ್ಡ್ಸ್ ಇದೆ ಸೋಡಿಯಂ ಕ್ಲೋರೈಡಲ್ಲಿ? ಎಷ್ಟು ವಾಯ್ಡ್ಸ್ ಇದೆ? 8 ಸೆಂಟರ್ ಆಫ್ NaCl ಅಂತ ಕೊಟ್ಟಿದ್ದಾರೆ. ಸೊ ಸೋಡಿಯಂ ಕ್ಲೋರೈಡಲ್ಲಿ ಎಷ್ಟು ವಾಯ್ಡ್ಸ್ಗಳು ಫಾರ್ಮ್ ಆಗುತ್ತೆ, ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ? ದಿಸ್ ಇಸ್ ಬಿಲಾಂಗಿಂಗ್ ಟು FCC ಲ್ಯಾಟಿಸ್. FCC ಲ್ಯಾಟಿಸ್ ಅಂದರೆ ನಂಬರ್ ಆಫ್ ಆಟಮ್ಸ್ ಎಷ್ಟು? 4. ಹಾಗೆ ನಂಬರ್ ಆಫ್ ಅಯಾನ್ಸ್ ಎಷ್ಟು? 4 ಕ್ಲೋರೈಡ್ ಅಯಾನ್ಸ್ ಆ್ಯಂಡ್ 4 Na+ ಅಯಾನ್ಸ್ ಅಂತ ಗೊತ್ತಾಗಿದೆ. CCP ಲ್ಯಾಟಿಸ್, ಇದು CCP ಲ್ಯಾಟಿಸ್ ಆಗಿರೋದ್ರಿಂದ 4 ಕ್ಲೋರೈಡ್ ಅಯಾನ್ಸ್ ಇರುತ್ತೆ ಆ್ಯಂಡ್ 4 Na+ ಅಯಾನ್ಸ್ ಇರುತ್ತೆ. 4 Na+ ಅಯಾನ್ಸ್ ಇದೆ ಅಂದರೆ 4 ಆಕ್ಟಾಹೈಡ್ರಲ್ ವಾಯ್ಡ್ಸ್ ಇದೆ ಅಂತ ಅರ್ಥ. 4 ಆಕ್ಟಾಹೈಡ್ರಲ್ ವಾಯ್ಡ್ಸ್. ಹಾಗಾದರೆ ಆಕ್ಟಾಹೈಡ್ರಲ್ ವಾಯ್ಡ್ ಎಲ್ಲಿರುತ್ತೆ? ನಾನು ಶಾರ್ಟ್ ಕಟ್ಸ್ಗಳು ಹೇಳ್ಕೊಟ್ಟಿದ್ದೆ ಆಕ್ಟಾಹೈಡ್ರಲ್ ವಾಯ್ಡ್ ಟೆಟ್ರಾಹೈಡ್ರಲ್ ಎಲ್ಲಿರುತ್ತೆ ಅಂತ. ಆಕ್ಟಾಹೈಡ್ರಲ್ ವಾಯ್ಡ್ ಪ್ರೆಸೆಂಟ್ ಇರೋದು ಒಂದು ಬಾಡಿ ಸೆಂಟರಲ್ಲಿ, ಇನ್ನು 3 ಎಲ್ಲ ಕೂಡ 8 ಸೆಂಟರಲ್ಲಿ. ಓಕೆ, 3 ಹೇಗೆ ಗೊತ್ತಾಯಿತು ನಮಗೆ? 8 ಸೆಂಟರ್ ಎಷ್ಟಿದೆ? ಟೋಟಲಿ 1/4 ಕಾಂಟ್ರಿಬ್ಯೂಷನ್ 12 ಎಡ್ಜಸ್ ಇದೆ. ಓಕೆ, 12 ಎಡ್ಜಸ್ ಇದೆ ಅಂದರೆ ಹಾಗಾದರೆ 3 ವಾಯ್ಡ್ಸು 8 ಸೆಂಟರಲ್ಲಿದೆ. ಬಾಡಿ ಸೆಂಟ್ರಲ್ಲಿ 1 ವಾಯ್ಡ್ ಇದೆ. ಓಕೆ, 1 into 1 ಕಾಂಟ್ರಿಬ್ಯೂಷನ್ ತೊಗೋತೀವಿ. ಹಾಗೆ 1 ಬಾಡಿ ಸೆಂಟ್ರಲ್ಲಿದೆ, ಇನ್ನು 3 ಕೂಡ 8 ಸೆಂಟ್ರಲ್ಲಿರುತ್ತೆ. ಓಕೆ, ಇನ್ನು 3 ವಾಯ್ಡ್ಸು ಆಕ್ಟಾಹೈಡ್ರಲ್ ವಾಯ್ಡ್ಸು 8 ಸೆಂಟ್ರಲ್ ಫಾರ್ಮ್ ಆಗುತ್ತೆ. ಹಾಗಾದರೆ Al3+ ಅಯಾನ್ಸ್ ರಿಪ್ಲೇಸಸ್ Na+ ಅಯಾನ್. ಸೋಡಿಯಂ ಪ್ಲಸ್ ಅಯಾನ್ ರಿಪ್ಲೇಸ್ ಮಾಡಬೇಕು ಅಂದರೆ ಈಗ ಸೋಡಿಯಂ ಪ್ಲಸ್ ಅಯಾನ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಓಕೆ, 8 ಸೆಂಟ್ರಲ್ಲಿ ಅಟ್ 8 ಸೆಂಟರ್ ಅಂತ ಕೊಟ್ಟಿದ್ದಾರೆ. ಬಾಡಿ ಸೆಂಟ್ರಲ್ಲ ಅವ್ರು ಕೂಡ 8 ಸೆಂಟ್ರಲ್ಲಿ. ಹಾಗಾದರೆ ಇಲ್ಲಿರೋ ಸೋಡಿಯಂ ಅಯಾನ್ಸ್ನ Al3+ ರಿಪ್ಲೇಸ್ ಮಾಡುತ್ತೆ. ರೈಟ್, Al3+ ರಿಪ್ಲೇಸ್ ಮಾಡುತ್ತೆ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ದ ನಂಬರ್ ಆಫ್ ವೇಕೆನ್ಸೀಸ್ ಇನ್ 1 mole ಆಫ್ NaCl. 1 mole ಆಫ್ NaCl ಅಲ್ಲಿ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಕ್ರಿಯೇಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಬಿಫೋರ್ ದಟ್, ಅದಕ್ಕಿಂತ ಮುಂಚೆ ನಾವು ನಂಬರ್ ಆಫ್ ಸೋಡಿಯಂ ಪ್ಲಸ್ ಅಯಾನ್, ಓಕೆ, ನಂಬರ್ ಆಫ್ ಸೋಡಿಯಂ ಪ್ಲಸ್ ಎಷ್ಟು ರಿಪ್ಲೇಸ್ ಆಗಿದೆ ಪರ್ 1 mole ಆಫ್ NaCl. NaCl ಎಷ್ಟು ಸೋಡಿಯಂ ಅಯಾನ್ಸ್ ರಿಪ್ಲೇಸ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡೋಣ. ಸೊ ದಟ್ ಮೀನ್ಸ್ ನಂಬರ್ ಆಫ್ ಸೋಡಿಯಂ ಪ್ಲಸ್ ಅಯಾನ್ಸ್ replaced, okay, replaced per 1 mole, per mole of NaCl, per mole of NaCl. 1 mole of NaCl ಅಲ್ಲಿ ಎಷ್ಟು ನಂಬರ್ ಆಫ್ Na+ ರಿಪ್ಲೇಸ್ ಆಗಿದೆ? ಎಷ್ಟು ಟೋಟಲ್ ಆಗಿ ವಾಯ್ಡ್ಸ್ಗಳಿದೆ? ವಾಯ್ಡ್ಸ್ ಟೋಟಲ್ 4 ಇದೆ. ಆ 4 ಅಲ್ಲಿ 3 ಎಡ್ಜ್ ಸೆಂಟರಲ್ಲಿ ವಾಯ್ಡ್ಸ್ಗಳಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ ಸೋಡಿಯಂ ಪ್ಲಸ್ನ. ಓಕೆ, ಅಲ್ಯೂಮಿನಿಯಂ 3+ ಎಡ್ಜ್ ಸೆಂಟರ್ ಅಂದರೆ ಎಷ್ಟು ಎಡ್ಜ್ ಸೆಂಟರ್ ಇದೆ? ಟೋಟಲಿ 3 ಎಡ್ಜ್ ಸೆಂಟರ್ ಇದೆ. ಓಕೆ, 3 ಎಡ್ಜ್ ಸೆಂಟರಲ್ಲಿ 3 ವಾಯ್ಡ್ಸ್ ಇದೆ. ಹಾಗಾಗಿ ಔಟ್ ಆಫ್ 4
3ನ ರಿಪ್ಲೇಸ್ ಮಾಡ್ತದೆ ಅಲ್ಯೂಮಿನಿಯಂ 3+ ಅಂತ ಗೊತ್ತಿದೆ 8 ಸೆಂಟರಲ್ಲಿ. ಅರ್ಥ ಆಯ್ತಾ? ಹಾಗಾದ್ರೆ 3/4 1 ಮೋಲ್ ಅಂದ್ರೆ ಏನು? 6.022 ಇಂಟು 10⁻23. ಓಕೆ 23 ಇಂಟು 10⁻23. ಸೊ 3/4 ಇಂಟು 6.023 ಇಂಟು 10⁻23. ದಿಸ್ ಗಿವ್ಸ್ 4.157 ಇಂಟು 10⁻23. ಓಕೆ, ಇಷ್ಟು ನಂಬರ್ ಆಫ್ Na+ions ರಿಪ್ಲೇಸ್ಡ್ ಪರ್ ಮೋಲ್ ಆಫ್ NaCl. ಇಷ್ಟು Na+ions ರಿಪ್ಲೇಸ್ ಆಗಿದೆ. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ವೇಕೆನ್ಸೀಸ್. ಎಷ್ಟು ವೇಕೆನ್ಸೀಸ್ ಕ್ರಿಯೇಟ್ ಆಯಿತು ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ವೇಕೆನ್ಸಿ ಏನಿದೆ, ಇದು ಒಂದು ಅಲ್ಯೂಮಿನಿಯಂ 3+ ಒಂದು ವಾಯ್ಡ್ನ ಆಕ್ಯುಪೈ ಮಾಡಿಕೊಂಡ್ರೆ ಇನ್ನೆರಡೂ ಕೂಡ ವೇಕೆಂಟ್ ಆಗಿ ಉಳಿಯುತ್ತೆ. ಯಾಕೆ? ಅಲ್ಯೂಮಿನಿಯಂ 3+ ಅಂದರೆ ಟ್ರೈವೇಲೆಂಟ್, ಸೋಡಿಯಂ ಪ್ಲಸ್ ಪಾಸಿಟಿವ್ ಅಂದರೆ ಯೂನಿವೇಲೆಂಟ್. ಹಾಗಾದರೆ ಒಂದು ಅಲ್ಯೂಮಿನಿಯಂ 3+, ಓಕೆ, 3 ಸೋಡಿಯಂ ಪ್ಲಸ್ ಅಯಾನ್ಸ್ ರಿಪ್ಲೇಸ್ ಮಾಡುತ್ತೆ. ಯಾಕಂತಂದರೆ 2 ವೇಕೆಂಟ್ ಉಳಿಯುತ್ತೆ. ಅಲ್ಯೂಮಿನಿಯಂ ಚಾರ್ಜಸ್ ಬ್ಯಾಲೆನ್ಸ್ ನ್ಯೂಟ್ರಲೈಸ್ ಆಗಬೇಕು, ನ್ಯೂಟ್ರಲಿಟಿ ಮೇಂಟೈನ್ ಆಗಬೇಕು. ಆ ಕಾರಣಕ್ಕೆ ಚಾರ್ಜಸ್ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಅಲ್ಯೂಮಿನಿಯಂ 3+ ಒಂದು ಸೈಟಲ್ಲಿ ಆಕ್ಯುಪೈ ಆಗಬೇಕು ಅಂದರೆ ಅಲ್ಲಿ 3 ಸೈಟು ಟೋಟಲಿ ಆಕ್ಯುಪೈ ಆಗಬೇಕಂದ್ರೆ 2 ಸೈಟು ವೇಕೆಂಟ್ ಆಗಿ ಉಳಿಯುತ್ತೆ. ಅರ್ಥ ಆಯ್ತು ಹೇಗೆ ಅಂತ? 8 ಸೆಂಟರಲ್ಲಿ ಟೋಟಲಿ 3 ಇದೆ. ಆ 3ರಲ್ಲಿ 2 ವೇಕೆಂಟ್ ಆಗಿ ಉಳಿಯುತ್ತೆ, ಒಂದು ಮಾತ್ರ ಅಲ್ಯೂಮಿನಿಯಂ 3+ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇಲ್ಲಿ ಚಾರ್ಜ್ ಬ್ಯಾಲೆನ್ಸ್ ಆಗ್ತದೆ ಅಷ್ಟೇ. 3+ ಅನ್ನೋದು 2 ಸೋಡಿಯಂ ಅಯಾನ್ಸ್ನ ರಿಮೂವ್ ಮಾಡಿದೆ. ಹಾಗಾದರೆ ಇಲ್ಲೇನು ಹೇಳ್ತೀವಿ? ನಂಬರ್ ಆಫ್, ಓಕೆ, ನಂಬರ್ ಆಫ್ ವಾಟ್? ವೇಕೆನ್ಸೀಸ್ ಅಂದರೆ ಕ್ಯಾಟಯಾನಿಕ್ ವೇಕೆನ್ಸೀಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ವೇಕೆನ್ಸೀಸ್ ಇನ್ 1 ಮೋಲ್ ಅಂತ ಬಂದರೆ ದಟ್ ಗಿವ್ಸ್ 2/3 ಅಂತ ತೊಗೋತೀನಿ. ಯಾಕೆ 2/3 ಅಂತಂದರೆ ಔಟ್ ಆಫ್ 3 8 ಸೆಂಟರ್, 3 ವಾಯ್ಡ್ಸು 3 8 ಸೆಂಟರಲ್ಲಿದೆ, ಅದರಲ್ಲಿ 2 ವೇಕೆಂಟ್ ಇದೆ. ಓಕೆ, 2 ವೇಕೆಂಟ್ ಇದೆ ಅಂತ ಹೇಳ್ತೀವಿ. ಹಾಗಾಗಿ 2/3 ಇಂಟು ನಂಬರ್ ಆಫ್ Na+ions ಎಷ್ಟಿದೆ 1 ಮೋಲಲ್ಲಿ? ನಂಬರ್ ಆಫ್ Na+ions 4.17557 ಇಂಟು 10⁻23 ಇದೆ. ಓಕೆ, 2/3 ಇಂಟು 4.157, ಓಕೆ 4.517 ಆಗುತ್ತೆ ಅದು. ದೆನ್ ಇಟ್ ಗಿವ್ಸ್, ಓಕೆ, 3.01 ಇಂಟು 10⁻23. ಓಕೆ, ದಿಸ್ ಇಸ್ 517. ಓಕೆ, 517. ಸೊ ದಿಸ್ ಇಸ್ ದ ಆನ್ಸರ್. 3.01 10⁻23. ಸೊ ದಿಸ್ ನಂಬರ್ ಆಫ್ ಕ್ಯಾಟಯಾನಿಕ್ ವೇಕೆನ್ಸೀಸ್ ಫಾರ್ಮ್ ಆಗುತ್ತೆ ಯಾವಾಗ? ಅಲ್ಯೂಮಿನಿಯಂ 3+ Na+ions ರಿಪ್ಲೇಸ್ ಮಾಡಿದ್ರೆ. ಅರ್ಥ ಆಯ್ತು ಹೇಗೆ? ಓಕೆ, ಇಷ್ಟು ಗೊತ್ತಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದು ರೈಟ್ ಆನ್ಸರ್? 3.01 ಇಂಟು 10⁻23 ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ. ಸೊ ಈ ರೀತಿನೇ ಸಿಂಪಲ್ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ, ಬಟ್ ಕನ್ಫ್ಯೂಸ್ ಆಗುತ್ತೆ. 8 ಸೆಂಟ್ರಲ್ಲಿ ಅಂದರೆ ಏನು, ಯಾವ ರೀತಿ Na+ ರಿಪ್ಲೇಸ್ ಆಗುತ್ತೆ, ಅಲ್ಯೂಮಿನಿಯಂ 3+ ಇದೆ, ಎಷ್ಟು ವೇಕೆಂಟ್ ಸೈಟ್ ರಿಮೈನ್ ಆಗುತ್ತೆ. ಓಕೆ, ಸೊ ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 3.01 ಇಂಟು 10⁻23 ಇಸ್ ದ ನಂಬರ್ ಆಫ್ ಕ್ಯಾಟಯಾನಿಕ್ ವೇಕೆನ್ಸೀಸ್. ಅರ್ಥ ಆಯ್ತು ಹೇಗೆ ಅಂತ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ. ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದ ಯೆಲ್ಲೋ ಕಲರ್ ಆಫ್ zinc oxide, okay, yellow color of zinc oxide and conducting nature, okay, conducting nature produced upon heating is due to, okay, yellow color of zinc oxide ಮತ್ತೆ conducting nature ಯಾವ ಒಂದು ರೀಸನ್ಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ ನೋಡಿ ಜಡ್ಜ್ ಮಾಡಿ ಯಾವ ರೀತಿ ಆನ್ಸರ್ ಹೇಳ್ಬೋದು ಇದಕ್ಕೆ. ಸೊ ತುಂಬ ಸಿಂಪಲ್ ಇದೆ ಇದು ಕ್ವಶನು. ಡಿಫೆಕ್ಟ್ಸ್ಗಳೆಲ್ಲ ಅರ್ಥ ಆಗಿದೆ, ಎಲ್ಲೋ ಅರ್ಥ ಆಗಿರುತ್ತೆ. ನಾನು ಹೇಳಿದ್ದೆ ಜಿಂಕ್ ಆಕ್ಸೈಡ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಮೆಟಲ್ ಎಕ್ಸೆಸ್ ಡಿಫೆಕ್ಟಲ್ಲಿ ಡ್ಯೂ ಟು ಕ್ಯಾಟಯಾನಿಕ್ ವೇಕೆನ್ಸೀಸಿಗೆ ಎಕ್ಸಾಂಪಲ್ ಆಗುತ್ತೆ, ಅಂದರೆ ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಜಿಂಕ್ ಆಕ್ಸೈಡ್ ಅಂತಂದರೆ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್. ಅಲ್ಲಿ ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಯಾಕೆಂತಂದರೆ ZnO ಅಂತಂದರೆ ಇಟ್ ಗಿವ್ಸ್ Zn2+ ಆ್ಯಂಡ್ ಆಫ್ O2. ಇಲ್ಲಿ 2 ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಓಕೆ, ಸರಿನಾ? ಹಾಗಾದರೆ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್, Zn2+ ಅನ್ನೋದು ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿ ಆಕ್ಯುಪೈ ಆಗುತ್ತೆ ಒಂದು. ಆ್ಯಂಡ್ ಎಕ್ಸ್ಟ್ರಾ ಪಾಸಿಟಿವ್ ಏನು ಪ್ರೆಸೆಂಟ್ ಇಟ್ ದ ಇಂಟರ್ಸ್ಟಿಷಿಯಲ್ ಸೈಟ್, ಗೊತ್ತಿದೆ ಇದು. ಓಕೆ, ಎಕ್ಸ್ಟ್ರಾ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಇರುತ್ತೆ, ಅದು ರೀಸನ್ ಆಗುತ್ತೆ. ಟ್ರ್ಯಾಪ್ಡ್ ಎಲೆಕ್ಟ್ರಾನ್, ಇಲ್ಲಿ ಒಂದು ಎಲೆಕ್ಟ್ರಾನ್ ಟ್ರ್ಯಾಪ್ ಆಗುತ್ತೆ. ಅರ್ಥ ಆಯ್ತು ಹೇಗೆ ಅಂತ? ಯಾಕಂದರೆ ನ್ಯೂಟ್ರಲಿಟಿ ಮೇಂಟೈನ್ ಮಾಡೋಕ್ಕೆ ಎಲೆಕ್ಟ್ರಾನು ಇನ್ನೊಂದು ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಟ್ರಾಪ್ ಆಗುತ್ತೆ. Zn2+ ಇದರಿಂದ 2 ಎಲೆಕ್ಟ್ರಾನ್ ಟ್ರಾಪ್ ಆಗಿರುತ್ತೆ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ. ಹಾಗಾದರೆ ಆಲ್ ದ ಆಪ್ಷನ್ಸ್ ಆರ್ ರೈಟ್. ಓಕೆ, ಎಲ್ಲ ಆಪ್ಷನ್ಸ್ ಕೂಡ ರೈಟ್ ಆಗುತ್ತೆ. ಯಾಕಂದರೆ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್, ಅದಕ್ಕೆ ಎಕ್ಸಾಂಪಲ್ ಇದು. ಆ್ಯಂಡ್ ಒಂದು ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಒಂದು ಎಕ್ಸ್ಟ್ರಾ ಪಾಸಿಟಿವ್ ಆ್ಯನ್ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಎಲೆಕ್ಟ್ರಾನು ಬೇರೆ ಕಡೆ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಲೊಕೇಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ 3 3 ಆಪ್ಷನ್ ಕೂಡ ರೈಟ್ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಾಟ್ ಇಸ್ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಪ್ಲೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಗೊತ್ತಾಯ್ತು ಅನ್ಕೋತೀನಿ. ತುಂಬ ಸಿಂಪಲ್ ಪ್ರಾಬ್ಲಮ್ ಇದು, ಸಿಂಪಲ್ ಕ್ವಶನ್ನು. ಬೇಗ ಆರಾಮಾಗಿ ನೀವು ಕಾನ್ಸೆಪ್ಟ್ ಗೊತ್ತಿದ್ರೆ ಆರಾಮಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಇಫ್ ಆನ್ ಎಲಿಮೆಂಟ್ ಕ್ರಿಸ್ಟಲೈಸಸ್ ಇನ್ FCC ಲ್ಯಾಟಿಸ್ ವಿತ್ ಎಡ್ಜ್ ಲೆಂತ್ A is equal to, okay, A is equal to 0.5 nanometer. Okay, A is equal to 0.5 nanometer. Okay, 0.5 nanometer ಅಂತಿದೆ. ವಾಟ್ ಇಸ್ ದ ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಇಫ್ ಕಂಟೈನ್ಸ್ 4% ಶಾರ್ಟ್ಕಿ ಡಿಫೆಕ್ಟ್? ಓಕೆ, ಇಲ್ಲಿ ಒಂದು ಎಲಿಮೆಂಟ್ ಏನಿದೆ, ಇಟ್ ಹ್ಯಾಸ್ ಅಟಾಮಿಕ್ ವೇಟ್ ಆಫ್ 50 U.
ಓಕೆ, ಕ್ರಿಸ್ಟಲ್ ಎಸ್ ಎನ್ FCC ಲ್ಯಾಟಿಸ್ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಇಫ್ ಇಟ್ ಕಂಟೈನ್ಸ್ 4% ಶಾರ್ಟ್ ಕಿ ಡಿಫೆಕ್ಟ್? ಓಕೆ, 4% ಶಾರ್ಟ್ ಕಿ ಡಿಫೆಕ್ಟ್ ಇತ್ತು ಅಂತಂದರೆ ಡೆನ್ಸಿಟಿ ಏನಾಗುತ್ತೆ? ಓಕೆ, ಶಾರ್ಟ್ ಕಿ ಡಿಫೆಕ್ಟಲ್ಲಿ ಏನಾಗುತ್ತೆ? ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಬಟ್ ಫ್ರೆಂಕಲ್ ಡಿಫೆಕ್ಟಲ್ಲಿ ಏನಾಗುತ್ತೆ? ಡೆನ್ಸಿಟಿ ರಿಮೈನ್ಸ್ ಸೇಮ್. ಹಾಗಾದರೆ ಆ 4% ಶಾರ್ಟ್ ಕಿ ಡಿಫೆಕ್ಟ್ ಇದ್ದರೆ ಡೆನ್ಸಿಟಿ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಡಿಫೆಕ್ಟ್ಸ್ ಬಂತು ಅಂದರೆ ನಂಬರ್ ಆಫ್ ಆಟಮ್ಸ್ ಏನಾಗುತ್ತೆ? ನಂಬರ್ ಆಫ್ ಆಟಮ್ಸ್ ಕೂಡ ಡಿಫೆಕ್ಟ್ ಆಗುತ್ತೆ, ಅಂದರೆ ಡಿಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಫಸ್ಟ್ ನಾನು ಅದನ್ನು ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್, ಓಕೆ ಅಂದರೆ Z ಅಂತ, ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್. ಓಕೆ, ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಅಂದರೆ Z ಅಂತ ತೊಗೊಬಿಡಿ, ಯಾಕೆಂದರೆ Z ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. ನಂಬರ್ ಆಫ್ ಆಟಮ್ಸ್ FCC ಎಷ್ಟು ಇರುತ್ತೆ? 4 ಇರುತ್ತೆ. ಬಟ್ ಡ್ಯೂ ಟು ದಿಸ್ ಡಿಫೆಕ್ಟ್ಸ್ ಆ ನಂಬರ್ ಆಫ್ ಆಟಮ್ಸ್, ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಡಿಕ್ರೀಸ್ ಆಗುತ್ತೆ. ಅದನ್ನು ಫೈಂಡ್ ಔಟ್ ಮಾಡೋಣ. ದಟ್ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು 4. FCCಲಿ 4 ಆಟಮ್ಸ್ ಇದೆ. ಇಟ್ ಈಸ್ ಈಕ್ವಲ್ ಇಂಟು 1 ಮೈನಸ್ ಎಷ್ಟು ಪರ್ಸೆಂಟ್ ಇದೆ? 4/100. ಓಕೆ, ಪರ್ಸೆಂಟೇಜಿನಿಂದ ಮಾಮೂಲಿ ಇದಕ್ಕೆ ಕನ್ವರ್ಟ್ ಮಾಡ್ತಿದ್ದೀನಿ. 4/100. ದೆನ್ 4 ಇಂಟು 1 ಮೈನಸ್ 4/100 ಈಸ್ ಈಕ್ವಲ್ ಟು, ಓಕೆ, ಎಷ್ಟು ಬರುತ್ತೆ ಡಿವೈಡ್ ಮಾಡಿದ್ರೆ? ದೆನ್ ಇಟ್ ಗಿವ್ಸ್ 3.84. ದಿಸ್ ಇಸ್ ದ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್. ಓಕೆ, ಡೆನ್ಸಿಟಿ ಈ ಡಿಫೆಕ್ಟ್ ಇರೋದ್ರಿಂದ ಆ ಒಂದು ನಂಬರ್ ಆಫ್ ಆಟಮ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಇಷ್ಟು ಆಟಮ್ಸ್ ಇದೆ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಈಗ ಫೈಂಡ್ ಔಟ್ ಮಾಡೋಣ ಡೆನ್ಸಿಟಿ. ಅಂದರೆ ರೋ ಅಂತ ತಗೋತೀನಿ. ರೋ ಇಸ್ ಈಕ್ವಲ್ ಟು Z ಇಂಟು M ಡಿವೈಡ್ ಬೈ A³ ಇಂಟು NE ಅಂತ ಗೊತ್ತಿದೆ. Z ಅಂದರೆ ಏನಿದೆ? Z ಅಂದರೆ 3.84 ಅಂತ ಗೊತ್ತಿದೆ. ಆ್ಯಂಡ್ M ಅಂದರೆ 50 ಗ್ರಾಮ್ ಪರ್ ಮೋಲ್ ಅಂತ ಗೊತ್ತಿದೆ. ಆ್ಯಂಡ್ A³ ಎಷ್ಟಿದೆ? 0.5 ಇಂಟು 10⁻⁻7 ತೊಗೋತೀನಿ. ಓಕೆ, ಸೆಂಟಿಮೀಟರ್ ಅಂದರೆ -7 ಬರುತ್ತೆ. ನ್ಯಾನೋಮೀಟರ್ ಇರೋದು 10⁻⁻7 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಅವಾಗಡ ನಂಬರ್ ಏನಿದೆ? 6.023 ಇಂಟು 10⁻23. ಓಕೆ, ಇದನ್ನು ಕಂಪ್ಲೀಟ್ ಡಿವೈಡ್ ಮಾಡಿದ್ರೆ ದೆನ್ ನಿಮಗೆ 255 ಇಂಟು 10⁻⁻2 ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆ ಅಂದ್ಕೊಳ್ಳಿ. ಸೊ ಒಂದು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ದೆನ್ ನಿಮಗೆ 2.55 ಗ್ರಾಮ್ ಪರ್ CC ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಸೊ 2.55 ಗ್ರಾಮ್ ಪರ್ CC ಅಂತ ಹೇಳ್ಬೋದು. ಸೊ ವಾಟ್ ಇಸ್ ರೈಟ್ ಆಪ್ಷನ್? ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, 2.55. ಹಾಗಾದರೆ 4% ಶಾರ್ಟ್ ಕಿ ಡಿಫೆಕ್ಟ್ ಇರೋದ್ರಿಂದ ಇಷ್ಟು ಡೆನ್ಸಿಟಿ ಬರುತ್ತೆ. ಓಕೆ, ಡಿಫೆಕ್ಟ್ ಇಲ್ಲ ಅಂದರೆ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿ 4ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಆಗ ನಿಮಗೆ ಡಿಫೆಕ್ಟು ಅರೌಂಡ್ 2.65 ಅಷ್ಟು ಬರುತ್ತೆ. ಓಕೆ, Z 4ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಆಗ ನಿಮಗೆ ಒಂದು 2.6 ಅಷ್ಟು ಬರುತ್ತೆ. ಬಟ್ 4% ಅಷ್ಟು ಶಾರ್ಟ್ ಕಿ ಡಿಫೆಕ್ಟ್ ಇರೋದ್ರಿಂದ ಡೆನ್ಸಿಟಿ 2.6 ಅರೌಂಡಿಂದ ಸ್ವಲ್ಪ 2.55ಗೆ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಮುಂಚೆ ನಾನು ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ ಪ್ರಾಬ್ಲಮ್ ಮಾಡೋದು ನೀವು. ಸೊ ಈ ವೇಯಲ್ಲಿ ಮಾಡಬೇಕಿದೆ. ಅರ್ಥ ಆಯ್ತಾ? ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಗೊತ್ತಾಯಿತು ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಈಗ ನೆಕ್ಸ್ಟ್ ಲೈನ್ ನೋಡೋಣ. ಓಕೆ, ಆನ್ಸರ್ ಮುಂಚೆ ಬಂದಿದೆ, ಸಾರಿ. ವಿಚ್ ಸಬ್ಸ್ಟೆನ್ಸ್ ಶೋಸ್ ಆ್ಯಂಟಿ ಫೆರೋಮ್ಯಾಗ್ನೆಟಿಸಮ್? ಓಕೆ, ಆನ್ಸರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ಪರವಾಗಿಲ್ಲ. ವಿಚ್ ಸಬ್ಸ್ಟೆನ್ಸ್ ಶೋಸ್ ಆ್ಯಂಟಿ ಫೆರೋಮ್ಯಾಗ್ನೆಟಿಸಮ್? ಆ್ಯಂಟಿ ಫೆರೋಮ್ಯಾಗ್ನೆಟಿಸಮ್ ಅಂದರೆ ಗೊತ್ತಿದೆ. ಓಕೆ, ಅನ್ಈಕ್ವಲ್ ನಂಬರ್ ಅಂದರೆ ಈಕ್ವಲ್ ನಂಬರ್ ಆಫ್, ಅಂದರೆ ಪ್ಯಾರಲ್ ಆ್ಯಂಟಿ ಪ್ಯಾರಲ್ ಸ್ಪಿನ್ ಇರುತ್ತೆ. ಕ್ಯಾನ್ಸಲ್ ಔಟ್, ಮ್ಯೂಚುವಲಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಆಗ ಮ್ಯಾಗ್ನೆಟಿಕ್ ಮೊಮೆಂಟಮ್ 0 ಬರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಏನಾಗಿದೆ? ಟೈಟಾನಿಯಂ ಆಕ್ಸೈಡ್ ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ಬೋದು? ಟೈಟಾನಿಯಂ ಆಕ್ಸೈಡ್ ಏನಿದೆ ಅದನ್ನು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಟೈಟಾನಿಯಂ ಆಕ್ಸೈಡ್, ಸೋಡಿಯಂ ಕ್ಲೋರೈಡ್, ಓಕೆ, ನೈಟ್ರೋಜನ್, ಇವನ್ನೆಲ್ಲ ಕೂಡ ನಾವು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ನ ಕೊಡ್ಬೋದು. ಆ್ಯಂಡ್ CuO, ಓಕೆ, CU ನಾವು ಬೇಕಾದ್ರೆ ನಾವು ಅದನ್ನು ಕೂಡ ಡಯಾಮ್ಯಾಗ್ನೆಟಿಕ್ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ಕ್ರೋಮಿಯಂ ಆಕ್ಸೈಡ್ ಇದೆ. ಓಕೆ, ಕ್ರೋಮಿಯಂ ಆಕ್ಸೈಡ್ ಕೂಡ ನಾವು ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ಬೋದು? ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಮೆಟಲ್ಸ್ ಆಫ್ ಐರನ್ನು, ಕೋಬಾಲ್ಟ್, ನಿಕ್ಕಲ್, ಕ್ರೋಮಿಯಂ ಇದೆಲ್ಲ ಕೂಡ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ರೋಮಿಯಂ ಆಕ್ಸೈಡ್ನ ಆಡಿಯೋ ಟೇಪ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ Mn2O3 ಏನಿದೆ, ಮ್ಯಾಂಗನೀಸ್ ಆಕ್ಸೈಡ್, ನಿಕ್ಕಲ್ ಆಕ್ಸೈಡ್, ಓಕೆ, ಆ್ಯಂಡ್ ಅಲಾಯ್ ಆಫ್ ಐರನ್ ಆ್ಯಂಡ್ ಮ್ಯಾಂಗನೀಸ್, FeMn ಅಂತ ಬರುತ್ತೆ, ಅಲಾಯ್ಸ್ಗಳು. ಸೊ ಇದನ್ನೆಲ್ಲ ಕೂಡ ನಾವು ಆ್ಯಂಟಿ ಫೆರೋಮ್ಯಾಗ್ನೆಟಿಸಮ್ಗೆ ಎಕ್ಸಾಂಪಲ್ ಕೊಡ್ತೀವಿ. ಆ್ಯಂಟಿ ಫೆರೋಮ್ಯಾಗ್ನೆಟಿಸಮ್ ಅಂದ್ರೇನು? ಅಲ್ಲಿ ಮ್ಯೂಚುವಲಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಪ್ಯಾರಲ್ ಆ್ಯಂಟಿ ಪ್ಯಾರಲ್ ಸ್ಪಿನ್ ಡೊಮೈನ್ಸಲ್ಲೇ ಪ್ಯಾರಲಲ್ ಆ್ಯಂಟಿ ಪ್ಯಾರಲ್ ಸ್ಪಿನ್ ಇರುತ್ತೆ, ಮ್ಯೂಚುವಲಿ ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಬಿಹೇವಿಯರ್ 0 ಬರುತ್ತೆ. ಸೊ ಹಾಗಾಗಿ Mn2O3 ಅದು ಎಕ್ಸಿಬಿಟ್ ಮಾಡುತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ನ, ಸಾರಿ ಆ್ಯಂಟಿ ಫೆರೋಮ್ಯಾಗ್ನೆಟಿಸಮ್ ಬಿಹೇವಿಯರ್ನ. ಬಟ್ ಟೈಟಾನಿಯಂ ಆಕ್ಸೈಡ್, ಕಾಪರ್ ಆಕ್ಸೈಡ್ ಮತ್ತು ಕ್ರೋಮಿಯಂ ಆಕ್ಸೈಡ್ ಯಾವುದಕ್ಕೆ ಅಂತ ಹೇಳಿದ್ದೀನಿ. ಇಷ್ಟು ಕೂಡ ಗೊತ್ತಾಗಿದೆ ಅನ್ಕೋತೀನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೈಟ್. ಆ್ಯಂಡ್ ನೆಕ್ಸ್ಟ್ ನೋಡೋಣ ಹಾಗಾದರೆ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ವಿಲ್ ಕಂಡಕ್ಟ್ ಕರೆಂಟ್ ಇನ್ ಸಾಲಿಡ್ ಸ್ಟೇಟ್? ಓಕೆ, ಯಾವುದು ಸಬ್ಸ್ಟೆನ್ಸ್ ಇಲ್ಲಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಸಾಲಿಡ್ ಸ್ಟೇಟ್? ಸಾಲಿಡ್ ಸ್ಟೇಟಲ್ಲಿ ಎಲೆಕ್ಟ್ರಿಸಿಟಿ ಯಾವುದು ಪ್ರೊಡ್ಯೂಸ್ ಮಾಡುತ್ತೆ? ಡೈಮಂಡ್, ಗ್ರಾಫೈಟ್, ಅಯೋಡಿನ್, ಸೋಡಿಯಂ ಎಲ್ಲ ಕೂಡ ಸಾಲಿಡ್ಸೇ. Diamond and graphite are the covalent solids. Iodine is a non-polar molecular solid. Sodium chloride is a polar molecular solid. Sodium chloride polar molecular solid ಇದೆ, ಅದು ಸಾಲಿಡ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ, ಬಟ್ ಏಕ್ವಿಯಸ್ ಸ್ಟೇಟಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅಯೋಡಿನ್ ಅನ್ನೋದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಇದು ಆಬ್ವಿಯಸ್ಲಿ ಸಾಲಿಡಲ್ಲಿ ಕಂಡಕ್ಟ್ ಮಾಡಲ್ಲ.
ಡೈಮಂಡ್ ಅನ್ನೋದು ಕೋವಲೆಂಟ್ ಸಾಲಿಡ್. ಆಲ್ ಕೋವಲೆಂಟ್ ಸಾಲಿಡ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಎಲ್ಲ ಕೂಡ ಬ್ಯಾಡ್ ಕಂಡಕ್ಟರ್, ಬಟ್ ಎಕ್ಸೆಪ್ಟ್ ಗ್ರಾಫೈಟ್. ಗ್ರಾಫೈಟ್ ಇಸ್ ಅ ಗುಡ್ ಕಂಡಕ್ಟರ್, ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಯಾಕೆ? ವಾಟ್ ಇಸ್ ದ ರೀಸನ್? ಯಾಕೆ ಅಂತಂದರೆ ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಎಲೆಕ್ಟ್ರಾನ್, ಫ್ರೀ ಎಲೆಕ್ಟ್ರಾನ್. ಡೈಮಂಡ್ ಏನಿದೆ sp3 ಹೈಬ್ರಿಡೇಷನ್, ಬಟ್ ಗ್ರಾಫೈಟ್ ಇಸ್ sp2 ಹೈಬ್ರಿಡೇಷನ್. sp2 ಹೈಬ್ರಿಡೇಷನ್ ಅಂದರೆ 3 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿದೆ, ಬಟ್ ಡೈಮಂಡಲ್ಲಿ 4 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿದೆ ಕಾರ್ಬನ್ದು. ಓಕೆ, ಬಟ್ ಗ್ರಾಫೈಟಲ್ಲಿ ಕಾರ್ಬನ್ ಔಟ್ ಆಫ್ 4 ವೇಲೆನ್ಸ್ ಎಲೆಕ್ಟ್ರಾನ್ 3 ಎಲೆಕ್ಟ್ರಾನ್ ಮಾತ್ರ ಇನ್ವಾಲ್ವ್ ಆಗಿದೆ ಹೈಬ್ರಿಡೇಷನ್, ಬಟ್ 1 ಎಲೆಕ್ಟ್ರಾನ್ ರಿಮೈನ್ಸ್ ವೇಲೆನ್ಸ್. ಓಕೆ, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿ ಉಳ್ಕೊಂಡಿದೆ. ಹಾಗಾಗಿ ದಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಗ್ರಾಫೈಟ್. ಗ್ರಾಫೈಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲ್ಲ ಕೋವಲೆಂಟ್ ಸಾಲಿಡ್ಸು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ, ಬಟ್ ಎಕ್ಸೆಪ್ಟ್ ಗ್ರಾಫೈಟ್. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್? ರೈಟ್ ಆಪ್ಷನ್ ಪ್ಲೀಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ. ಹೇಗೆ ಅಂತ ತುಂಬ ಸಿಂಪಲ್ ಕ್ವಶನ್, ಥಿಯರಿ ಎಕ್ಸಾಮಲ್ಲೂ ಕೂಡ ಇದನ್ನು ಕೇಳ್ತಾರೆ, ಹಾಗೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಗೊತ್ತಾಯ್ತಲ್ಲ ಹೇಗೆ ಅಂತ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ಓಕೆ, ಕ್ವಶನ್ಸ್ ಎಲ್ಲ ತುಂಬ ಸಿಂಪಲ್ ಅಂತ ಫಾಸ್ಟ್ ಮೂವ್ ಆಗ್ತಾ ಇದ್ದೀನಿ. ಸೊ ನೀವು ಫಾಸ್ಟ್ ಆಗಿರಬೇಕು, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 30 ಸೆಕೆಂಡ್ಸ್ 1 ಮಿನಿಟ್ ಒಳಗೆ ನಾವು ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಹಾಗಾಗಿ ಫಾಸ್ಟ್ ಮೂವ್ ಆಗೋಣ, ಡೋಂಟ್ ವರಿ. ಓಕೆ, ಸರ್ಟನ್ ಕ್ರಿಸ್ಟಲ್ಸ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆನ್ ಅಪ್ಲಿಕೇಶನ್ ಆಫ್ ಪ್ರೆಷರ್, ದ ಫಿನೋಮಿನಾ ಇಸ್ ಕಾಲ್ಡ್. ಓಕೆ, ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, ನಿಮ್ಗೇನು ಕೊಟ್ಟಿದ್ದಾರೆ? ಪೀಸೋ ಇದು ಪೈರೋ ಎಲೆಕ್ಟ್ರಿಸಿಟಿ, ಫೆರೋ ಎಲೆಕ್ಟ್ರಿಸಿಟಿ, ಪೀಸೋ ಎಲೆಕ್ಟ್ರಿಸಿಟಿ ಆ್ಯಂಡ್ ಫೆರಿ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾನು ಹೇಳೋದಿಲ್ಲ ಡೈಪೋಲ್ ಮೂಮೆಂಟ್ಸ್ ಅಂತ ಬರುತ್ತೆ, ಗೊತ್ತಿದೆ. ಡೈಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಡೈಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸಲ್ಲಿ ಒಂದು ಸಾಲಿಡ್ ಡೈಪೋಲ್ನ ಕ್ರಿಯೇಟ್ ಮಾಡುತ್ತೆ. ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಅಂತ ಡೈಪೋಲ್ಸ್ಗಳಿರುತ್ತೆ. ಆ ಡೈಪೋಲ್ಸ್ಗಳೇನಿದೆ, ಆ ಡೈಪೋಲ್ಸ್ಗಳು ಎಲೆಕ್ಟ್ರಿಕ್ ಫೀಲ್ಡಿಂದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಶೋ ಮಾಡುತ್ತೆ. ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದೆ ಪೈರೋ ಎಲೆಕ್ಟ್ರಿಸಿಟಿ, ಫೆರೋ ಎಲೆಕ್ಟ್ರಿಸಿಟಿ, ಪಿಜೋ ಆ್ಯಂಡ್ ಫೆರಿ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಈ ಪೈರೋ ಎಲೆಕ್ಟ್ರಿಸಿಟಿ ಅಂದರೆ ಏನು ಹೇಳ್ಬೋದು? ಪೈರೋ ಎಲೆಕ್ಟ್ರಿಸಿಟಿ ತುಂಬ ಸಿಂಪಲ್ ಇದೆ. ಪೈರೋ ಎಲೆಕ್ಟ್ರಿಸಿಟಿಲಿ ನಾವು ಹೇಳೋದಾದರೆ ಒಂದು ಪೋಲಾರ್ ಕ್ರಿಸ್ಟಲ್ಸ್ ಏನಿದೆ, ಓಕೆ, ಒಂದು ಹೀಟಿಂಗಿಂದ ಹೀಟ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಅಂಥ ಸಬ್ಸ್ಟೆನ್ನು ಪೈರೋ ಎಲೆಕ್ಟ್ರಿಸಿಟಿ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು ಇದನ್ನು. ಅಂಥ ಕ್ರಿಸ್ಟಲ್ಸಲ್ಲಿ ಇಂಥ ಕ್ಯಾರೆಕ್ಟರ್ ಇರುತ್ತೆ, ಅದು ಪೈರೋ ಎಲೆಕ್ಟ್ರಿಸಿಟಿ ಕ್ಯಾರೆಕ್ಟರ್ ಅಂತ. ಇಲ್ಲಿ ಹೀಟ್ ಅಂದರೆ ಅಪಾನ್ ಹೀಟಿಂಗ್, ಓಕೆ, ದೇ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಹೀಟ್ ಮಾಡೋದ್ರಿಂದ ಅಂಥ ಸಬ್ಸ್ಟೆನ್ಸ್ಗಳು ಎಲೆಕ್ಟ್ರಿಕ್ ಡೈಪೋಲ್ಸ್ ಕ್ರಿಯೇಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಬಟ್ ಪೀಸೋ ಎಲೆಕ್ಟ್ರಿಸಿಟಿ ಅಂತಂದರೆ ದಿಸ್ ಕ್ರಿಸ್ಟಲ್ಸ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ವೆನ್ ವಿ ಅಪ್ಲೈ ಸಮ್ ಪ್ರೆಷರ್. ಒಂದು ಪ್ರೆಷರ್ಸ್ಗಳನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಡೈಪೋಲ್ಸ್ಗಳು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ ಡೈಪೋಲ್ಸ್ನ ಹೇಳಿದೆ ನಾನ್ ಪೋಲಾರ್ ಸಾಲಿಡ್ಸ್ ಅಂತ ಬಂದರೆ ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ಸ್ ಅಂತ ಏನು ಪಾರ್ಷಿಯಲ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಆ ಡೈಪೋಲ್ಸ್ ನಾವು ಎಲೆಕ್ಟ್ರಿಕ್ ಡೈಪೋಲ್ಸ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಿಕ್ ಡೈಪೋಲ್ಸ್ಗಳಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಜಾಸ್ತಿ. ಅದನ್ನು ನಾವು ಪೀಸೋ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ ಸಿ ಏನಿದೆ ಅದು ರೈಟ್ ಆನ್ಸರ್. ಆ್ಯಂಡ್ ಫೆರೋ ಎಲೆಕ್ಟ್ರಿಸಿಟಿ ಅಂದರೆ ಏನಾಗುತ್ತೆ, ಅವು ಮಾಮೂಲಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಸೊ ಡಿಫ್ರೆಂಟಾಗಿ ಓರಿಯೆಂಟ್ ಆಗಿರುತ್ತೆ, ಅಂದರೆ ಒಂದು ಅಲೈನ್ ಆಗಿರುತ್ತೆ ಒಂದು ಮೂಮೆಂಟಲ್ಲಿ. ಬಟ್ ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡಿದ್ರೆ ಆ ಒಂದು ಓರಿಯೆಂಟೇಷನ್ ಚೇಂಜ್ ಮಾಡುತ್ತೆ, ಅದು ಫೆರೋ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಫೆರಿ ಎಲೆಕ್ಟ್ರಿಸಿಟಿ ಅಂದರೆ ಒಂದು ಸ್ಮೆಕ್ಟಿಕ್ ಕ್ರಿಸ್ಟಲ್ಸ್ ಅಂತ ಬರುತ್ತೆ, ಅದರಿಂದ ಎಕ್ಸಿಬಿಟ್ ಆಗುವಂಥ ಕ್ಯಾರೆಕ್ಟರ್ ಫೆರಿ ಎಲೆಕ್ಟ್ರಿಸಿಟಿ. ಪೈರೋ ಎಲೆಕ್ಟ್ರಿಸಿಟಿ ಅಂದ್ರೇನು, ಹೀಟ್ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಪೀಸೋ ಎಲೆಕ್ಟ್ರಿಸಿಟಿ ಅಂತಂದರೆ ಆ ಪ್ರೆಷರ್ನ ಅಪ್ಲೈ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಪಾಸ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಪೀಸೋ ಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಡೈಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಇನ್ ಸಾಲಿಡ್ಸ್. ಆ ಡೈಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಬರುತ್ತೆ. ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ಸ್ ಅಂತ ಏನು ಇರುತ್ತೆ, ಆ ಕ್ರಿಸ್ಟಲ್ಸ್ಗಳಲ್ಲಿ ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ. ಓಕೆ, ಗೊತ್ತಾಯ್ತಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ, ತುಂಬ ಸಿಂಪಲ್ ಕ್ವಶನ್ ಇದು ಕೂಡ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. Which of the following is not a ferroelectric compound? Okay, ferroelectric compound. Ferroelectric compound ಅಂದರೆ ಈಗ ನಾನು ಪ್ರೀವಿಯಸ್ ಹೇಳಿದೆ ಪೀಸೋ ಎಲೆಕ್ಟ್ರಿಕ್ ಕಾಂಪೌಂಡ್ಸ್ಗೆ ತೊಗೊಂಡ್ರೆ ನಾವು ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ನ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ ಕೊಡ್ಬೋದು. ಆ್ಯಂಡ್ ಫೆರೋ ಎಲೆಕ್ಟ್ರಿಕ್ ಬಂದರೆ ನಾವು ನೋಡಿ ರಚಲ್ ಸಾಲ್ಟ್, ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತ ಹೇಳ್ತೀವಿ, ರಚಲ್ ಸಾಲ್ಟ್ನ ಎಕ್ಸಾಂಪಲ್ ಕೊಡ್ತೀವಿ. ಆ್ಯಂಡ್ ಟೈಟಾನೇಟ್, ಇದು ಬೇರಿಯಂ ಟೈಟಾನಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಕೂಡ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರೋಜನ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಡೈಹೈಡ್ರೋಜನ್ ಆರ್ಥೋಫಾಸ್ಫೇಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಎಕ್ಸಾಂಪಲ್ ಕೊಡ್ಬೋದು. ಬಟ್ ಆಪ್ಷನ್ ಬಿ ಏನಿದೆ ದಟ್ ಇಸ್ ಕೋಆರ್ಡಿನೇಷನ್ ಕಾಂಪೌಂಡ್. ಓಕೆ, ಪೊಟ್ಯಾಷಿಯಂ ಫೆರೋಸೈನೈಡ್ ಅನ್ನೋದು ಒಂದು ಕೋಆರ್ಡಿನೇಷನ್ ಕಾಂಪೌಂಡ್. ಹಾಗಾಗಿ ಇದೆಲ್ಲ ಮೂರು ಕೂಡ ಎಕ್ಸಾಂಪಲ್ಸ್ ಫಾರ್ ಫೆರೋಎಲೆಕ್ಟ್ರಿಕ್ ಸಬ್ಸ್ಟೆನ್ಸಸ್ಗೆ ಮೂರು ಕೂಡ ಎಕ್ಸಾಂಪಲ್ ಆಗುತ್ತೆ. ಬಟ್ ಆಪ್ಷನ್ ಬಿ ಏನಿದೆ ದಟ್ ಇಸ್ ಕೋಆರ್ಡಿನೇಷನ್ ಕಾಂಪೌಂಡ್. ಓಕೆ, ಸೊ ಎಕ್ಸಾಂಪಲ್ಸ್ಗಳೆಲ್ಲ ನೀವು ಈ ಫೆರೋಎಲೆಕ್ಟ್ರಿಕ್ಗೆ ಪೀಸೋ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಕೂಡ. ಓಕೆ, ಹೇಳಿದ್ನಲ್ಲ, ಪೀಸೋ ಎಲೆಕ್ಟ್ರಿಕ್ ಆದರೆ ನಾವು ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ನ ತೊಗೋತೀವಿ ಎಕ್ಸಾಂಪಲ್ನ. ಓಕೆ, ಈ ರೀತಿ ಸಾಲ್ಟ್ಗಳನ್ನ, ಇದನ್ನು ಕೂಡ ಪೀಸೋ ಎಲೆಕ್ಟ್ರಿಕ್ ಕೂಡ ಎಕ್ಸಾಂಪಲ್, ಇದು ಕೂಡ ಆಗುತ್ತೆ, ಅದು ಬೇರಿಯಂ ಟೈಟಾನಿಯಂ ಆಕ್ಸೈಡ್ ಅಂತ, ಅದು ಕೂಡ ಎಕ್ಸಾಂಪಲ್ಸು ಕೊಡ್ಬೋದು. ಇದನ್ನು ಕಂಪ್ಲೀಟ್ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ನೀವು ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಆಪ್ಷನ್ ಯಾವುದು? ರೈಟ್ ಆಪ್ಷನ್ ಪ್ಲೀಸ್.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ K4FeC6 ಅಂದಿದೆ ಅದು ಕೋಆರ್ಡಿನೇಷನ್ ಕಾಂಪೌಂಡ್, ಹಾಗಾಗಿ ಎಕ್ಸಾಂಪಲ್ ಇದಕ್ಕಾಗಲ್ಲ. ಸೊ ದೀಸ್ 3 ಆರ್ ಎಕ್ಸಾಂಪಲ್ಸ್ ಫಾರ್ ferroelectric substances. ಗೊತ್ತಾಯ್ತೇನು ಅಂತ? ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಓಕೆ ಪ್ರಾಪರ್ಟೀಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆ್ಯಂಡ್ ಡಿಫೆಕ್ಟ್ಸ್. ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿಸಿದ್ದೀವಿ. ಓಕೆ, ಸಾಲಿಡ್ ಸ್ಟೇಟಲ್ಲಿ ಇಷ್ಟು ಕ್ವಶನ್ ಕಂಪ್ಲೀಟ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಬೇರೆ ಇನ್ನೂ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ. ಅಂದರೆ ಸಾಲಿಡ್ ಸ್ಟೇಟ್ ನಾನು ಕಂಪ್ಲೀಟ್ ಮಾಡ್ತೀನಿ. ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ನಂಬರ್ನ ಡೌಟ್ಸ್ ಹಾಕಿದ್ರೆ ನಾನು ಟ್ರಿಕ್ಸ್ಗಳನ್ನ ಬೇರೆ ರೀತಿ ಸಾಲ್ವ್ ಮಾಡ್ತೀನಿ. ಇಲ್ಲ ನಾನು ನೆಕ್ಸ್ಟ್ ಟಾಪಿಕ್ಕು ನೆಕ್ಸ್ಟ್ ಥಿಯರಿ ಕಾನ್ಸೆಪ್ಟ್ನ ತೊಗೊಂಡು ನೀಟ್ ಮತ್ತು JEE ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಲ್ಲಿ ತನಕ ಎಲ್ಲ ಕ್ವಶನ್ಸ್ನು ವರ್ಕೌಟ್ ಮಾಡ್ತಾಯಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಥಿಯರಿ ಕಾನ್ಸೆಪ್ಟ್ ಮತ್ತು ಅಲಾಂಗ್ ವಿತ್ ನೀಟ್ JEE ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.